ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿದ್ದಂಥ ಕೆಲವೊಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸಿನ ಆಧಾರದ ಮೇಲೆ ಪ್ರಿಲಿಮ್ಸ್ ಪ್ರಾಕ್ಟೀಸ್ ಕ್ವೆಶನ್ಸ್ಗಳನ್ನು ನೋಡೋಣ. ಈ ವಿಡಿಯೋದಲ್ಲಿ ಬಳಕೆ ಮಾಡಿರುವಂಥ ಕ್ವೆಶನ್ಗಳ PDF ಅನ್ನು ನೀವು ನಮ್ಮ ಲಾ ಎಕ್ಸ್ ಬೆಂಗಳೂರು ಟೆಲಿಗ್ರಾಮ್ ಚಾನಲಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಮೊದಲನೇ ಕ್ವೆಶನ್, ಡೀಪ್ ಓಷನ್ ಮಿಷನ್ನ ಬಗ್ಗೆ. ಇದೇ ವಾರ ಕ್ಯಾಬಿನೆಟ್ ತನ್ನ ಕಡೆಯಿಂದ ಡೀಪ್ ಓಷನ್ ಮಿಷನ್ಗೆ ಅಪ್ರೂವಲ್ ಅನ್ನ ಕೊಡುತ್ತೆ. ಅದರ ಹಿನ್ನೆಲೆಯಲ್ಲಿ PIBಯಲ್ಲಿ ಈ ಆರ್ಟಿಕಲ್ ಅಲ್ಲಿ ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿದರೆ ಈ ಡೀಪ್ ಓಷನ್ ಮಿಷನ್ನ ಬಗ್ಗೆ. ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಈ ಟಾಪಿಕ್ ಅನ್ನ ಕವರ್ ಮಾಡಲಿಕ್ಕೆ ಆಗಿಲ್ಲ, ಆದ್ದರಿಂದ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡೀಪ್ ಓಷನ್ ಮಿಷನ್ ನ ಅಧ್ಯಯನ ಮಾಡೋಣ, ನಂತರ ಕ್ವೆಶನ್ ಅನ್ನ ನೋಡೋಣ. ಮೊದಲಿಗೆ ಡೀಪ್ ಓಷನ್ ಮಿಷನ್, ಅದರ ಹೆಸರೇ ಹೇಳ್ತಾ ಇದೆ, ಓಷನ್ ಅನ್ನ, ಸಾಗರದ ಆಳವನ್ನ ಅಧ್ಯಯನ ಮಾಡ್ಲಿಕ್ಕೋಸ್ಕರ ತಂದಿರುವಂತ ಮಿಷನ್ ಇದಾಗಿದೆ. ಇದರ ನೋಡಲ್ ಮಿನಿಸ್ಟ್ರಿ ಬಂದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ಮಿನಿಸ್ಟ್ರಿಯನ್ನ ನೆನ್ಪಿಟ್ಕೊಳ್ಬೇಕು, ಇನ್ ಕೇಸ್ ಕ್ವೆಶನ್ ಕೇಳಿದಾದ್ರೆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಮಿನಿಸ್ಟ್ರಿಯನ್ನ ಕೇಳುವಂತ ಸಾಧ್ಯತೆ ಇದೆ, ಅದಕ್ಕೋಸ್ಕರ. ಸೊ ಡೀಪ್ ಓಷನ್ ಮಿಷನ್ ನ ನೋಡಲ್ ಮಿನಿಸ್ಟ್ರಿ ಬಂದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಆಗಿದೆ. ಈ ಡೀಪ್ ಓಷನ್ ಮಿಷನ್ ಅನ್ನೋದು ಬ್ಲೂ ಎಕಾನಮಿಯ ನಿಟ್ಟಿನಲ್ಲಿ ಇರುವಂತ ಒಂದು ಮಿಷನ್ ಆಗಿದೆ. ಇಲ್ಲಿ ಬ್ಲೂ ಎಕಾನಮಿ ಅಂದ್ರೆ ಏನು? ಬ್ಲೂ ಎಕಾನಮಿ ಅಂತಂದ್ರೆ ಓಷನ್ ರಿಸೋರ್ಸ್, ನಮಗೆ ಸಮುದ್ರದ ಆಳದಲ್ಲಿರುವಂತಹ ಸಂಪನ್ಮೂಲಗಳೇನಿದಾವೆ ಇವುಗಳನ್ನ ನಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಅಂತ ಬಳಕೆ ಮಾಡ್ಕೊಳ್ಳೋದು, ಎಕನಾಮಿಕ್ ಗ್ರೋತ್ಗೆ ಅಂತ ಬಳಕೆ ಮಾಡ್ಕೊಳ್ಳೋದು, ಲೈವ್ಲಿಹುಡ್ ಜೀವನೋಪಾಯವನ್ನ ಕಲ್ಪಿಸಲಿಕ್ಕೆ, ಜನತೆಗೆ ಉದ್ಯೋಗಗಳನ್ನ ಸೃಷ್ಟಿಸಲಿಕ್ಕೆ, ಅಟ್ ದ ಸೇಮ್ ಟೈಮ್ ಓಷನ್ ಎಕೋಸಿಸ್ಟಮಿನ ಆರೋಗ್ಯವನ್ನ ಕಾಪಾಡಲಿಕ್ಕೆ, ಇದೆಲ್ಲದಕ್ಕೂ ನಾವು ಓಷನ್ ರಿಸೋರ್ಸ್ ಅನ್ನ ಬಳಕೆ ಮಾಡೋದು. ಅದರಲ್ಲೂ ಸಸ್ಟೈನಬಲ್ ಯೂಸ್ ಅನ್ನ ಮಾಡೋದು, ಎಕ್ಸ್ಪ್ಲಾಯ್ಟೇಷನ್ ಅನ್ನ, ಅದರಲ್ಲೂ ಇಂಡಿಸ್ಕ್ರಿಮಿನೇಟ್ ಎಕ್ಸ್ಪ್ಲಾಯ್ಟೇಷನ್ ಮಾಡೋದು ಅಲ್ಲ, ಸಸ್ಟೈನಬಲ್ ಯೂಸ್ ಅನ್ನ ಮಾಡೋದು. ಏನನ್ನ? ಓಷನ್ ರಿಸೋರ್ಸ್ ಅನ್ನ. ಅದಕ್ಕೋಸ್ಕರನೇ ಇದಕ್ಕೆ ಹೆಸರನ್ನ ಕೊಟ್ಟಿರೋದು ಬ್ಲೂ ಎಕಾನಮಿ ಅಂತ. ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ಗೆ, ಓಷನ್ ಎಕೋಸಿಸ್ಟಮಿನ ಹೆಲ್ತಿಗೆ, ಓವರ್ ಆಲ್ ಜನತೆ, ಈ ಒಂದು ಎಕೋಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿರುವಂತಹ ಜನತೆಗೆ ಜೀವನೋಪಾಯವನ್ನ ಕಲ್ಪಿಸಲಿಕ್ಕೆ ಎಲ್ಲವನ್ನ ಒಳಗೊಂಡಿರುವಂತಹ ಒಂದು ಎಕಾನಮಿಯೇ ಬ್ಲೂ ಎಕಾನಮಿ ಆಗಿದೆ. ಈಗ ಈ ಬ್ಲೂ ಎಕಾನಮಿಗೆ ಬೇಕಾಗಿರುವಂತಹ ಟೆಕ್ನಾಲಜಿಗಳು, ಎಕ್ಸ್ಪರ್ಟೈಸ್ಗಳು ಏನಿದಾವೆ ಈ ಮಿಷನ್ ಅಲ್ಲಿ ನಾವು ಅಧ್ಯಯನ ಮಾಡೋಣ. ಎಲ್ಲ ಎಕ್ಸ್ಪರ್ಟೈಸ್ಗಳು ಈಗ ಸದ್ಯಕ್ಕೆ 5 ದೇಶಗಳಲ್ಲಿ ಮಾತ್ರನೇ ಇರೋದು. USA, ರಷ್ಯಾ, ಫ್ರಾನ್ಸ್, ಜಪಾನ್ ಮತ್ತು ಚೈನಾ. ಈ ದೇಶಗಳು ಮಾತ್ರನೇ ಈ ಬ್ಲೂ ಎಕಾನಮಿ ರಿಲೇಟೆಡ್ ಆಗಿರುವಂತಹ ಟೆಕ್ನಾಲಜಿಯನ್ನ, ಎಕ್ಸ್ಪರ್ಟೈಸ್ ಅನ್ನ ಹೊಂದಿರೋದು. ಈಗ ಇಂಡಿಯಾ 6ನೇ ದೇಶ ಆಗೋದಿದೆ ಅಂತ PIBಯ ಈ ಆರ್ಟಿಕಲ್ ಹೇಳ್ತಾ ಇದೆ. ಸೊ ಒಟ್ಟಾರೆಯಾಗಿ ಬ್ರೀಫ್ ಆಗಿ ನಮಗೆ ಗೊತ್ತಾಯ್ತು, ಡೀಪ್ ಓಷನ್ ಮಿಷನ್ ಅನ್ನೋದು ಬ್ಲೂ ಎಕಾನಮಿಯ ನಿಟ್ಟಿನಲ್ಲಿರುವಂತಹ ಒಂದು ಮಿಷನ್ ಅಂತ. ಈಗ ಈ ಮಿಷನ್ ನ ಕಾಂಪೊನೆಂಟ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಯಾಕೆ ಅಂತಂದ್ರೆ PIBಯ ಈ ಆರ್ಟಿಕಲ್ ಅಲ್ಲಿ ಕಾಂಪೊನೆಂಟ್ಸ್ ಗಳನ್ನ ಎಕ್ಸ್ಪ್ಲಿಸಿಟ್ ಆಗಿ ಕೊಡಲಾಗಿದೆ, ಅದಕ್ಕೋಸ್ಕರ. ಇನ್ ಕೇಸ್ ಪ್ರಿಲಿಮ್ಸ್ ಅಲ್ಲಿ ಕ್ವೆಶನ್ ಏನಾದರೂ ಕೇಳಿದೆ ಆದ್ರೆ ಈ ಕಾಂಪೊನೆಂಟ್ಸ್ ಗಳ ಮೇಲೆ ಕೇಳುವಂತ ಸಾಧ್ಯತೆ ಇದೆ. ಆದ್ದರಿಂದ ಕಾಂಪೊನೆಂಟ್ಸ್ ಗಳನ್ನ 6 ಕಾಂಪೊನೆಂಟ್ಗಳಿದಾವೆ, ಈ 6 ಕಾಂಪೊನೆಂಟ್ಗಳನ್ನ ಒಂದು ಕಡೆ ಲಿಸ್ಟ್ ಮಾಡ್ಕೊಳ್ಳೋಣ. ಮೊದಲನೇ ಕಾಂಪೊನೆಂಟ್ ಏನು ಅಂತಂದ್ರೆ, ನಾವು ಟೆಕ್ನಾಲಜಿಗಳನ್ನ ಡೆವಲಪ್ ಮಾಡ್ತೀವಿ. ಯಾವ ವಿಷಯದಲ್ಲಿ ಅಂತಂದ್ರೆ ಡೀಪ್ ಸಿ ಮೈನಿಂಗಿನ ವಿಷಯದಲ್ಲಿ. ಸಮುದ್ರದ ಆಳದಲ್ಲಿರುವಂತ ಮಿನರಲ್ಸ್ ಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಲಿಕ್ಕೋಸ್ಕರ, ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರ ಬೇಕಾಗಿರುವಂತ ಟೆಕ್ನಾಲಜಿಯನ್ನ ನಾವು ಅಭಿವೃದ್ಧಿ ಪಡಿಸ್ತೀವಿ. ಇಲ್ಲಿ ಡೀಪ್ ಸಿ ಮೈನಿಂಗ್ ಅಂತ ಹೇಳ್ತಿರ್ಬೇಕಾದ್ರೆ ನಾವು ರೆಫರ್ ಮಾಡ್ತಾ ಇರೋದು ಪಾಲಿಮೆಟಾಲಿಕ್ ನಾಡ್ಯೂಲ್ಗಳನ್ನ. ಪಾಲಿಮೆಟಾಲಿಕ್ ನಾಡ್ಯೂಲ್ಗಳು ಅಂತಂದ್ರೆ ಅದರ ಹೆಸರೇ ಹೇಳ್ತಾ ಇದೆ, ಮೆಟಲ್ಗಳ ನಾಡ್ಯೂಲ್ಗಳು. ಆದರೆ ಹಲವಾರು ಮೆಟಲ್ಗಳನ್ನ ಹೊಂದಿರುವಂತ ನಾಡ್ಯೂಲ್ಗಳು. ನಾಡ್ಯೂಲ್ಗಳು ಅಂತಂದ್ರೆ ಹರಳುಗಳ ರೂಪದಲ್ಲಿ ಇರುವಂತ ಈ ನಾಡ್ಯೂಲ್ಗಳು ಹಲವಾರು ಮೆಟಲ್ಗಳನ್ನ ಹೊಂದಿರ್ತವೆ. ಹಲವಾರು ಮೆಟಲ್ಗಳು ಅಂತಂದ್ರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ತಿಳಿದಿರಬೇಕು, ಮ್ಯಾಂಗನೀಸ್ ಆಗಿರಬಹುದು, ನಿಕ್ಕಲ್ ಆಗಿರಬಹುದು, ಕೊಬಾಲ್ಟ್ ಆಗಿರಬಹುದು, ಕಾಪರ್ ಆಗಿರಬಹುದು, ಇಂಥ ಮೆಟಲ್ಗಳನ್ನ ಹೊಂದಿರ್ತವೆ ಈ ನಾಡ್ಯೂಲ್ಗಳು. ಆದ್ದರಿಂದನೇ ಎಕಾನಮಿ ಪರ್ಸ್ಪೆಕ್ಟಿವ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಬೇಕಾಗಿರುವಂತ ಸಾಕಷ್ಟು ಖನಿಜ ಸಂಪತ್ತನ್ನ ಈ ನಾಡ್ಯೂಲ್ಗಳು ಕೊಡ್ತವೆ. ಆದ್ದರಿಂದನೇ ಈ ಮಿಷನ್ ನ ಮೊದಲನೇ ಕಾಂಪೊನೆಂಟ್ ಬಂದು ಡೀಪ್ ಸಿ ಮೈನಿಂಗ್ ಆಗಿದೆ. ಈ ಡೀಪ್ ಸಿ ಮೈನಿಂಗಿಗೆ ಬೇಕಾಗಿರುವಂತ ಟೆಕ್ನಾಲಜಿಯನ್ನ ನಾವು ಡೆವಲಪ್ ಮಾಡ್ತೀವಿ ಈ ಮಿಷನ್ ಅಡಿಯಲ್ಲಿ. ಜೊತೆಗೆ ಸಮುದ್ರದ ಆಳವನ್ನ ಅಧ್ಯಯನ ಮಾಡ್ಲಿಕ್ಕೋಸ್ಕರ 6000 ಮೀಟರ್ಸ್ ವರೆಗೂ, ಆ ಆಳದವರೆಗೂ ನಾವು ಮನುಷ್ಯನನ್ನ ಕಳಿಸ್ಲಿಕ್ಕೆ ಅಂತ ಟೆಕ್ನಾಲಜಿಯನ್ನ ಡೆವಲಪ್ ಮಾಡ್ತೀವಿ. ಇದರ ಬಗ್ಗೆ ಇನ್ನೂ ಅಪ್ಡೇಟ್ಗಳು ನಮಗೆ ಬರ್ತಾ ಹೋಗ್ತವೆ. ಈಗ ಸದ್ಯಕ್ಕೆ ಈ ಕಾಂಪೊನೆಂಟಿನ ಹೆಸರನ್ನ ನೀವು ಬರ್ಕೊಂಡಿರಿ. ನಂತರ ಎರಡನೇ ಕಾಂಪೊನೆಂಟ್ ಬಂದು ಕ್ಲೈಮೇಟ್ ಚೇಂಜಿನ ವಿಷಯದಲ್ಲಿ. ಓಷನ್ ಇಂದ ಏನೇನು ಮಾಹಿತಿ ನಮಗೆ ಸಿಗುತ್ತೆ, ದತ್ತಾಂಶಗಳು ನಮಗೆ ಸಿಗ್ತವೆ, ಅವೆಲ್ಲವನ್ನ ಒಂದು ಕಡೆ ಕಲೆ ಹಾಕಿ ಕ್ಲೈಮೇಟ್ ಚೇಂಜ್ ಅಡ್ವೈಸರಿ ಸರ್ವಿಸಸ್ ಅನ್ನ ಕೊಡಬೇಕು. ಆ ರೀತಿಯಾಗಿ ನಾವು ಡೆವಲಪ್ಮೆಂಟ್ ಅನ್ನ ಮಾಡಬೇಕು. ಅಡ್ವೈಸರಿ ಸರ್ವಿಸಸ್ ಅನ್ನ ಕೊಡ್ಲಿಕ್ಕೆ ಟೆಕ್ನಾಲಜಿಯನ್ನ, ಅದು ಈ ಎರಡನೇ ಕಾಂಪೊನೆಂಟ್ ಆಗಿದೆ. ಈ ರೀತಿಯಾಗಿ ನಾವು ಕ್ಲೈಮೇಟ್ ಚೇಂಜ್ ಅಡ್ವೈಸರಿ ಸರ್ವಿಸಸ್ ಅನ್ನ ಕೊಡೋದು ಬ್ಲೂ ಎಕಾನಮಿಯಲ್ಲಿ ಕೋಸ್ಟಲ್ ಟೂರಿಸಂ ಇದೆ, ಇದಕ್ಕೆ ಸಹಾಯವನ್ನ ಮಾಡುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಡೀಪ್ ಓಷನ್ ಮಿಷನ್ ನ ಪ್ರತಿಯೊಂದು ಕಾಂಪೊನೆಂಟ್ ವಾಪಸ್ಸು ಬಂದು ಬ್ಲೂ ಎಕಾನಮಿಯನ್ನೇ ಟಚ್ ಮಾಡ್ತಾ ಇರ್ತವೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಮೊದಲನೇ ಕಾಂಪೊನೆಂಟ್ ನಾವೇನು ಡೀಪ್ ಸಿ ಮೈನಿಂಗ್ ಅನ್ನ ಡಿಸ್ಕಸ್ ಮಾಡಿದ್ವಿ, ಇದು ಬ್ಲೂ ಎಕಾನಮಿಯಲ್ಲಿ ಮಿನರಲ್ಸ್ ಮತ್ತು ಎನರ್ಜಿಯನ್ನ ಬಂದು ಟಚ್ ಮಾಡ್ತವೆ. ಅದೇ ರೀತಿಯಾಗಿ ಕ್ಲೈಮೇಟ್ ಚೇಂಜ್ ಅಡ್ವೈಸರಿ ಸರ್ವಿಸಸ್ ಏನಿದೆ, ಈ ಒಂದು ಕಾಂಪೊನೆಂಟ್ ಬಂದು ಬ್ಲೂ ಎಕಾನಮಿಯ ಕೋಸ್ಟಲ್ ಟೂರಿಸಂಗೆ ಟಚ್ ಮಾಡುತ್ತೆ.
ನಂತರ ಮೂರನೇ ಕಾಂಪೊನೆಂಟ್ ಬಂದು ಟೆಕ್ನಾಲಜಿ ಇನೋವೇಷನ್. ಯಾತಕ್ಕೋಸ್ಕರ ಅಂತಂದ್ರೆ ಡೀಪ್ ಸಿ ಬಯೋಡೈವರ್ಸಿಟಿ ಏನಿದೆ ಇದನ್ನ ಕನ್ಸರ್ವೇಷನ್ಗೆ ಒಳಪಡಿಸಲಿಕ್ಕೋಸ್ಕರ. ಇವತ್ತು ಸಮುದ್ರದ ಆಳದಲ್ಲಿರುವಂತಹ ಜೀವ ವೈವಿಧ್ಯಮಯತೆ ಅಂತ ಏನಿದೆ ಅದನ್ನ ನಾವು ಸಂರಕ್ಷಿಸಬೇಕಾಗಿದೆ. ಸಂರಕ್ಷಿಸಲಿಕ್ಕೆ ಬೇಕಾಗಿರುವಂತಹ ಟೆಕ್ನಾಲಜಿಕಲ್ ಇನೋವೇಷನ್ ಕೂಡ ಈ ಒಂದು ಮಿಷನ್ ನ ಭಾಗ ಆಗಿದೆ. ಈಗ ಈ ಕಾಂಪೊನೆಂಟ್ ಬ್ಲೂ ಎಕಾನಮಿಯ ಮರೈನ್ ಫಿಶರೀಸ್ ಅಂಡ್ ಅಲೈಡ್ ಸರ್ವಿಸಸ್ ಗೆ ಬಂದು ಟಚ್ ಮಾಡುತ್ತೆ. ನಂತರ ನಾಲ್ಕನೇ ಕಾಂಪೊನೆಂಟ್ ಬಂದು ಡೀಪ್ ಓಷನ್ ಸರ್ವೆ ಮತ್ತು ಎಕ್ಸ್ಪ್ಲೋರೇಷನ್. ಇದು ಸಾಕಷ್ಟು ಫ್ಯೂಚರಿಸ್ಟಿಕ್ ಆಗಿರುವಂತಹ ಕಾಂಪೊನೆಂಟ್ ಆಗಿದೆ. ಸಮುದ್ರದ ತಳವನ್ನು ನಾವು ಅಧ್ಯಯನ ಮಾಡಬೇಕು, ಸರ್ವೆ ಮಾಡಬೇಕು. ಸ್ಪೆಸಿಫಿಕ್ ಆಗಿ ಈ ಕಾಂಪೊನೆಂಟ್ ಹೇಳುತ್ತೆ ಇಂಡಿಯನ್ ಓಷನ್ ಅಲ್ಲಿರುವಂತಹ ಮಿಡ್ ಓಷಾನಿಕ್ ರಿಡ್ಜ್ ಗಳನ್ನ ಸರ್ವೆ ಮಾಡಬೇಕು ಅಂತ. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇದು ಮಿಡ್ ಓಷಾನಿಕ್ ರಿಡ್ಜ್ ಆಗಿದೆ. ಈ ರಿಡ್ಜ್ ಫಾರ್ಮ್ ಆಗ್ಲಿಕ್ಕೆ ಕಾರಣ ಅಂತಂದ್ರೆ ಪ್ಲೇಟ್ ಟೆಕ್ಟಾನಿಕ್ಸ್ ಆಗಿದೆ. ಪ್ಲೇಟ್ ಟೆಕ್ಟಾನಿಕ್ಸ್ ಅಲ್ಲಿ ಒಂದು ಕಡೆ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ ಇದೆ, ಇನ್ನೊಂದು ಕಡೆ ಆಫ್ರಿಕನ್ ಪ್ಲೇಟ್ ಇದೆ, ಇನ್ನೊಂದು ಕಡೆ ಅಂಟಾರ್ಕ್ಟಿಕಾ ಪ್ಲೇಟ್ ಇದೆ. ಈ ಮೂರು ಪ್ಲೇಟ್ ಗಳ ನಡುವೆ ಆಗಿರುವಂತಹ ಘರ್ಷಣೆಯ ಕಾರಣದಿಂದಾಗಿ ಈ ಒಂದು ಓಷಾನಿಕ್ ರಿಡ್ಜ್, ಮಿಡ್ ಓಷಾನಿಕ್ ರಿಡ್ಜ್ ಅನ್ನೋದು ಫಾರ್ಮ್ ಆಗಿದೆ. ಈಗ ಈ ರಿಡ್ಜ್ ಅನ್ನ ಅಧ್ಯಯನ ಮಾಡಬೇಕು ಅಂತ ನಮ್ಮ ಡೀಪ್ ಓಷನ್ ಮಿಷನ್ ನ ಒಂದು ಕಾಂಪೊನೆಂಟ್ ಹೇಳ್ತಾ ಇದೆ. ನಂತರ ಐದನೇ ಕಾಂಪೊನೆಂಟ್ ಬಂದು ಎನರ್ಜಿ ಮತ್ತು ಫ್ರೆಶ್ ವಾಟರ್ ಬಗ್ಗೆ ಮಾತಾಡ್ತಾ ಇದೆ. ಕುಡಿಯುವ ನೀರನ್ನ ನಾವು ಓಷನ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಬಹುದು ಮತ್ತು ಓಷನ್ ಅಲ್ಲಿ ನಮಗೆ ಎನರ್ಜಿ ರಿಸೋರ್ಸಸ್ ಗಳು ಇದಾವೆ. ಅದರಲ್ಲಿ ಒಂದು ಥರ್ಮಲ್ ಎನರ್ಜಿ. ಹೇಗೆ ಅಂತಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಓಷನ್ ನ ಒಂದು ಭಾಗವನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಟಾಪ್ ಅಲ್ಲಿ ಇರುವಂತಹ ಸರ್ಫೇಸ್ ವಾಟರ್ ಏನಿದೆ ಇದು ಯೂಶಲಿ ವಾರ್ಮ್ ವಾಟರ್ ಇರುತ್ತೆ, ಅರೌಂಡ್ 25 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ಇರುತ್ತೆ. ಅದೇ ಡೀಪ್ ಓಷನ್ ಕಡೆಗೆ ನಾವು ಹೋಗಿದ್ದೆ ಆದ್ರೆ ಆಳದಲ್ಲಿರುವಂತಹ ನೀರು ಸಾಕಷ್ಟು ಕೂಲ್ ಆಗಿ ಇರುತ್ತೆ, ಟೆಂಪರೇಚರ್ ತುಂಬಾ ಕಡಿಮೆ ಇರುತ್ತೆ. ಈ ಟೆಂಪರೇಚರ್ ಡಿಫರೆನ್ಸ್ ಏನಿದೆ ಸರ್ಫೇಸ್ ವಾಟರ್ ಮತ್ತು ಡೀಪ್ ಓಷನ್ ವಾಟರ್ ಅಂತ ಟೆಂಪರೇಚರ್ ಡಿಫರೆನ್ಸ್, ಈ ಡಿಫರೆನ್ಸ್ ಅನ್ನು ನಾವು ಬಳಕೆ ಮಾಡಿಕೊಂಡು ಎನರ್ಜಿಯನ್ನ ಉತ್ಪಾದನೆ ಮಾಡಬಹುದು. ಹೇಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈ ವಾರ್ಮ್ ವಾಟರ್ ಏನಿದೆ ಸರ್ಫೇಸ್ ಅಲ್ಲಿ ಇರೋದು, ಈ ವಾರ್ಮ್ ವಾಟರ್ ಅನ್ನು ನಾವು ಡೀಪ್ ಓಷನ್ ಕಡೆಗೆ ತೆಗೆದುಕೊಂಡು ಹೋಗಿದ್ದೆ ಆದ್ರೆ ಅಲ್ಲಿ ವಾರ್ಮ್ ವಾಟರ್ ಕಂಡೆನ್ಸ್ ಆಗುತ್ತೆ. ಆ ಸಂದರ್ಭದ ಆವಿಯನ್ನ ಬಳಕೆ ಮಾಡಿಕೊಂಡು ನಾವು ಎಲೆಕ್ಟ್ರಿಸಿಟಿಯನ್ನಾದ್ರೂ ಉತ್ಪಾದನೆ ಮಾಡಬಹುದು, ಅಥವಾ ಆ ಕಂಡೆನ್ಸೇಷನ್ ನ ಬಳಕೆ ಮಾಡಿಕೊಂಡು ನಾವು ಫ್ರೆಶ್ ವಾಟರ್ ಅನ್ನಾದ್ರೂ ಉತ್ಪಾದನೆ ಮಾಡಬಹುದು. ಅಂದ್ರೆ ಇಲ್ಲಿ ಕುಡಿಯುವ ನೀರನ್ನು ನಾವು ಉತ್ಪಾದನೆ ಮಾಡ್ಲಿಕ್ಕೆ ಆಗುತ್ತೆ ಸಲೈನ್ ವಾಟರ್, ಓಷನ್ ವಾಟರ್ ಅನ್ನ ಬಳಕೆ ಮಾಡಿಕೊಂಡು. ಅದನ್ನೇ ಈ ಐದನೇ ಕಾಂಪೊನೆಂಟ್ ಮಾತಾಡ್ತಾ ಇದೆ. ಡಿಸಲನೈಸೇಷನ್ ಪ್ಲಾಂಟ್ ಗಳನ್ನ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ ಈ ಮಿಷನ್ ಅಡಿಯಲ್ಲಿ, ಈ ಒಂದು ಕಾಂಪೊನೆಂಟಿನ ಅಡಿಯಲ್ಲಿ. ಅದಕ್ಕೆ ಓಷನ್ ಥರ್ಮಲ್ ಎನರ್ಜಿ ಕನ್ವರ್ಷನ್ ನ ಬಳಕೆ ಮಾಡ್ಕೊಳ್ತೀವಿ ಅಂತ ಈ ಕಾಂಪೊನೆಂಟ್ ಹೇಳ್ತಾ ಇದೆ. ನಂತರ ಕೊನೆಯದಾಗಿ ಅಡ್ವಾನ್ಸ್ಡ್ ಮರೈನ್ ಸ್ಟೇಷನ್ ಫಾರ್ ಓಷನ್ ಬಯಾಲಜಿ. ಓಷನ್ ಬಯಾಲಜಿಯನ್ನ ಅಧ್ಯಯನ ಮಾಡ್ಲಿಕ್ಕೋಸ್ಕರ ಒಂದು ಅಡ್ವಾನ್ಸ್ಡ್ ಮರೈನ್ ಸ್ಟೇಷನ್ ನ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಈ ಮಿಷನ್ ಅಲ್ಲಿ ಹೇಳಲಾಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಇಷ್ಟು ಕಾಂಪೊನೆಂಟ್ ಗಳಿರೋದು ಡೀಪ್ ಓಷನ್ ಮಿಷನ್ ಅಲ್ಲಿ. ಈ ಮಿಷನ್ ಅನ್ನ ನೆಕ್ಸ್ಟ್ 5 ವರ್ಷಗಳವರೆಗೂ ಫೇಸ್ಡ್ ಮ್ಯಾನರ್ ಅಲ್ಲಿ ಇಂಪ್ಲಿಮೆಂಟೇಷನ್ ಗೆ ತರಲಾಗುತ್ತೆ. ಅರೌಂಡ್ 4000 crore rupees ಅನ್ನ ಈ ಮಿಷನ್ ಗೆ ಅಂತ ಎತ್ತಿಡಲಾಗಿದೆ. ಇಷ್ಟು ಬೇಸಿಕ್ ಡೀಟೇಲ್ಸ್ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ಈಗ ಕ್ವೆಶ್ಚನ್ ಗೆ ಬರೋಣ. ಕ್ವೆಶ್ಚನ್ ಡೈರೆಕ್ಟ್ ಆಗಿ ಕೇಳ್ತಾ ಇದೆ ಡೀಪ್ ಓಷನ್ ಮಿಷನ್ ನ ಕಾಂಪೊನೆಂಟ್ ಗಳ ಬಗ್ಗೆ. ಮೊದಲನೇ ಕಾಂಪೊನೆಂಟ್ ಅಡ್ವಾನ್ಸ್ಡ್ ಮರೈನ್ ಸ್ಟೇಷನ್, ಹೌದು ಇದು ಕೂಡ ಒಂದು ಕಾಂಪೊನೆಂಟ್ ಆಗಿದೆ. ಎರಡನೆಯದು ಡೀಪ್ ಸಿ ಬಯೋಡೈವರ್ಸಿಟಿಯನ್ನ, ಜೀವ ವೈವಿಧ್ಯಮಯತೆಯನ್ನ ಕನ್ಸರ್ವ್ ಮಾಡೋದು, ಸಂರಕ್ಷಣೆಗೆ ಒಳಪಡಿಸೋದು, ಹೌದು ಇದು ಕೂಡ ಇದೆ. ನೀವು ಕನ್ಫ್ಯೂಸ್ ಆಗಬಾರದು. ಡೀಪ್ ಓಷನ್ ಮಿಷನ್ ಅಲ್ಲಿ ಕೇವಲ ಮಿನರಲ್ಸ್ ಅನ್ನ, ಖನಿಜ ಸಂಪತ್ತನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಅಷ್ಟೇ ಅಲ್ಲ, ನಾವು ಬಯೋಡೈವರ್ಸಿಟಿಯನ್ನ ಸಂರಕ್ಷಣೆಗೆ ಕೂಡ ಒಳಪಡಿಸ್ತೀವಿ. ಇದು ಕೂಡ ಒಂದು ಕಾಂಪೊನೆಂಟ್ ಆಗಿದೆ. ಸೊ ಎರಡನೇ ಕಾಂಪೊನೆಂಟ್ ಸರಿಯಾಗಿ ಇದೆ. ಮೂರನೇ ಕಾಂಪೊನೆಂಟ್ ಹೇಳ್ತಾ ಇದೆ ಡೀಪ್ ಸಿ ಮೈನಿಂಗ್, ಹೌದು ಪಾಲಿಮೆಟಾಲಿಕ್ ನಾಡ್ಯೂಲ್ ಗಳನ್ನ ಮೈನಿಂಗ್ ಮಾಡುವುದರ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಟೆಕ್ನಾಲಜಿಯನ್ನ ಡೆವಲಪ್ ಮಾಡುವುದರ ಬಗ್ಗೆ ಮಾತಾಡ್ತಾ ಇದೀವಿ ಈ ಮಿಷನ್ ಅಡಿಯಲ್ಲಿ. ನಂತರ ನಾಲ್ಕನೆಯದಾಗಿ ಓಷನ್ ಕ್ಲೈಮೇಟ್ ಚೇಂಜ್ ಅಡ್ವೈಸರಿ ಸರ್ವಿಸಸ್, ಹೌದು ಇದು ಕೂಡ ಒಂದು ಕಾಂಪೊನೆಂಟ್ ಆಗಿದೆ ಈ ಮಿಷನ್ ನ ಅಡಿಯಲ್ಲಿ. ಸೊ ಒಟ್ಟಾರೆಯಾಗಿ ಈ ಡೀಪ್ ಓಷನ್ ಮಿಷನ್ ಅಲ್ಲಿ ನಾವು ಅಧ್ಯಯನ ಮಾಡಿದಂತ 6 ಕಾಂಪೊನೆಂಟ್ ಗಳಲ್ಲಿ ಈ 4 ಕಾಂಪೊನೆಂಟ್ ಗಳು ಇದಾವೆ. ಆದ್ದರಿಂದ ಈ ಪರ್ಟಿಕ್ಯುಲರ್ ಕ್ವೆಶ್ಚನ್ ಗೆ ರೈಟ್ ಆನ್ಸರ್ ಬಂದು ಆಪ್ಷನ್ ಡಿ ಆಗುತ್ತೆ. ನಂತರ ಈ ಕ್ವೆಶ್ಚನ್ ಅಲ್ಲಿ ಗವರ್ನರ್ ಬಗ್ಗೆ ಸ್ಟೇಟ್ಮೆಂಟ್ ಗಳನ್ನ ಕೊಡಲಾಗಿದೆ. ಈ ಕ್ವೆಶ್ಚನ್ ಅನ್ನ ಕೇಳಿರುವಂತಹ ಹಿನ್ನೆಲೆ ಏನು ಅಂತಂದ್ರೆ ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ ಅವರು ಪ್ರೈಮ್ ಮಿನಿಸ್ಟರ್ ಅವರಿಗೆ ಲೆಟರ್ ಅನ್ನ ಬರೆದಿದ್ದಾರೆ. ವೆಸ್ಟ್ ಬೆಂಗಾಲ್ ಗವರ್ನರ್ ಅವರನ್ನ ವಿಡ್ರಾ ಮಾಡ್ಕೊಳ್ಬೇಕು ಅಂತ ಒಬ್ಬರು ಚೀಫ್ ಮಿನಿಸ್ಟರ್ ಕೇಳ್ತಾ ಇದ್ದಾರೆ ಅಂತಂದ್ರೆ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಗವರ್ನರ್ ಅವರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ, ಯಾವ ರೀತಿಯಾಗಿ ರಿಮೂವ್ ಮಾಡಲಾಗುತ್ತೆ, ಇದನ್ನ ನಾವು ತಿಳ್ಕೊಂಡಿರ್ಬೇಕು. ಅದರ ಹಿನ್ನೆಲೆಯಲ್ಲೇ ಈ ಕ್ವೆಶ್ಚನ್ ಅನ್ನ ಕೊಟ್ಟಿರೋದು. ಸೊ ಮೊದಲನೇ ಸ್ಟೇಟ್ಮೆಂಟ್ ಕೇಳ್ತಾ ಇದೆ ಗವರ್ನರ್ ಅನ್ನ ಅಪಾಯಿಂಟ್ ಮಾಡೋದು ಪ್ರೈಮ್ ಮಿನಿಸ್ಟರ್ ಅಂತ. ಇದು ರಾಂಗ್ ಸ್ಟೇಟ್ಮೆಂಟ್. ಯಾಕೆಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 155 ಗೆ ಹೋದ್ರೆ ನಮಗೆ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಗವರ್ನರ್ ಅನ್ನ ಅಪಾಯಿಂಟ್ ಮಾಡೋದು ಪ್ರೆಸಿಡೆಂಟ್ ಅವರು ಅಂತ. ಪ್ರೆಸಿಡೆಂಟ್ ಅವರು ಬೈ ವಾರಂಟ್ ಅಂಡರ್ ಹಿಸ್ ಹ್ಯಾಂಡ್ ಅಂಡ್ ಸೀಲ್ ಗವರ್ನರ್ ಅವರನ್ನ ಅಪಾಯಿಂಟ್ ಮಾಡ್ತಾರೆ ಅಂತ ಆರ್ಟಿಕಲ್ 155 ಹೇಳ್ತಾ ಇದೆ. ಆದ್ದರಿಂದ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ, ಪ್ರೈಮ್ ಮಿನಿಸ್ಟರ್ ಅಲ್ಲ.
ಅದೇ ರೀತಿಯಾಗಿ ಗವರ್ನರ್ ಅವರನ್ನ ರಿಮೂವ್ ಮಾಡೋದರ ಬಗ್ಗೆ ನೆಕ್ಸ್ಟ್ ಆರ್ಟಿಕಲ್ 156 ಮಾತಾಡುತ್ತೆ. ಗವರ್ನರ್ ಅವರು ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ 5 ವರ್ಷಗಳವರೆಗೂ ಆಫೀಸ್ ಅಲ್ಲಿ ಇರ್ತಾರೆ. ಅದರ ಒಳಗಾಗಿ ಅವರೇನಾದ್ರೂ ರಿಸೈನ್ ಮಾಡಬೇಕು ಅಂತಂದ್ರೆ ಪ್ರೆಸಿಡೆಂಟ್ ಅವರಿಗೆ ಲೆಟರ್ ಅನ್ನ ಬರೆದು ರೆಸಿಗ್ನೇಷನ್ ನ ಕೊಡಬಹುದು. ಜೊತೆಗೆ ಗವರ್ನರ್ ಅವರು ಎಲ್ಲಿಯವರೆಗೂ ಆಫೀಸ್ ಅಲ್ಲಿ ಇರ್ತಾರೆ ಅಂತಂದ್ರೆ ಪ್ಲೆಜರ್ ಆಫ್ ಪ್ರೆಸಿಡೆಂಟ್ ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೂ. ಪ್ಲೆಜರ್ ಆಫ್ ಪ್ರೆಸಿಡೆಂಟ್ ಅಂತಂದ್ರೆ ಇಂಡೈರೆಕ್ಟ್ ಆಗಿ ನಾವು ಹೇಳಬಹುದು ಎಕ್ಸಿಕ್ಯೂಟಿವ್ ಗೆ ಎಲ್ಲಿಯವರೆಗೂ ಗವರ್ನರ್ ಅವರ ಮೇಲೆ ನಂಬಿಕೆ ಇರುತ್ತೋ ಅಲ್ಲಿಯವರೆಗೂ ಮಾತ್ರನೇ ಅವರು ಆಫೀಸ್ ಅಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕೆ ಆಗತ್ತೆ. ಇದನ್ನೇ ಈಗ ಕ್ರಿಟಿಸಿಸಮ್ಗೋಸ್ಕರ ಬಳಕೆ ಮಾಡ್ಕೊಳ್ತಿದ್ದಾರೆ. ಯಾಕೆ ಅಂತಂದ್ರೆ ಇಲ್ಲಿ ಪ್ಲೆಜರ್ ಆಫ್ ಪ್ರೆಸಿಡೆಂಟ್ ಅಂತ ಹೇಳ್ತಾ ಇರಬೇಕಾದ್ರೆ ಯಾವ ಸಂದರ್ಭದಲ್ಲಿ ಆದ್ರೂ ಎಕ್ಸಿಕ್ಯೂಟಿವ್ ಅಂತಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್, ಇವರು ಪ್ರೆಸಿಡೆಂಟ್ ಅವರಿಗೆ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಸಲಹೆಯನ್ನ ಕೊಡಬಹುದು ಗವರ್ನರ್ ಅವರನ್ನ ತೆಗೆದು ಹಾಕ್ಲಿಕ್ಕೆ. ಆದರೆ ಆ ರೀತಿಯಾಗಿ ಆರ್ಬಿಟ್ರರಿಯಾಗಿ ಗವರ್ನರ್ ಅವರನ್ನ ತೆಗೆದು ಹಾಕಬಾರ್ದು ಅಂತ ಸಾಕಷ್ಟು ಸೇಫ್ ಗಾರ್ಡ್ಸ್ ಗಳನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಆದರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರೋದು ಮಾತ್ರ ಪ್ಲೆಜರ್ ಆಫ್ ಪ್ರೆಸಿಡೆಂಟ್. ಇಲ್ಲಿ ಯಾವುದೇ ಪ್ರೋಸೆಸ್ ಅನ್ನ ಮೆನ್ಷನ್ ಮಾಡಿಲ್ಲ. ಪಾರ್ಲಿಮೆಂಟ್ ಇಲ್ಲಿ ಇನ್ವಾಲ್ವ್ ಆಗಿಲ್ಲ. ಯಾಕೆಂತಂದ್ರೆ ನೀವು ಇಲ್ಲಿ ಕಂಪೇರ್ ಮಾಡಬಹುದು. ಪ್ರೆಸಿಡೆಂಟ್ ಅವರು ನಮ್ಮ ದೇಶದ ಹೆಡ್ ಆಗಿರ್ತಾರೆ, ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿರ್ತಾರೆ ನಮ್ಮ ದೇಶಕ್ಕೆ. ಅದೇ ರೀತಿಯಾಗಿ ರಾಜ್ಯಕ್ಕೆ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿ ಗವರ್ನರ್ ಅವರು ಇದ್ದಾರೆ. ಇಲ್ಲಿ ಪ್ರೆಸಿಡೆಂಟ್ ಅವರನ್ನ ರಿಮೂವ್ ಮಾಡಬೇಕು ಅಂತಂದ್ರೆ ಎಂಟೈರ್ ಪಾರ್ಲಿಮೆಂಟ್ ವಿತ್ ಸ್ಪೆಷಲ್ ಮೆಜಾರಿಟಿ ಇನ್ವಾಲ್ವ್ ಆಗುತ್ತೆ. ಅದೇ ಗವರ್ನರ್ ಅವರನ್ನ ರಿಮೂವ್ ಮಾಡಬೇಕು ಅಂತಂದ್ರೆ ಪಾರ್ಲಿಮೆಂಟು ಇನ್ವಾಲ್ವ್ ಆಗೋದಿಲ್ಲ, ಸ್ಟೇಟ್ ಲೆಜಿಸ್ಲೇಚರು ಇನ್ವಾಲ್ವ್ ಆಗೋದಿಲ್ಲ. ಇಲ್ಲಿ ಇನ್ವಾಲ್ವ್ ಆಗೋದು ಕೇವಲ ಪ್ಲೆಜರ್ ಆಫ್ ಪ್ರೆಸಿಡೆಂಟ್ ಅಂದ್ರೆ ಎಕ್ಸಿಕ್ಯೂಟಿವ್, ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಇಲ್ಲಿ ಇನ್ವಾಲ್ವ್ ಆಗಿರೋದು. ಆದ್ದರಿಂದನೇ ನೀವು ಇಲ್ಲಿ ಕಂಪೇರ್ ಮಾಡಬೇಕು. ಕಂಪೇರ್ ಮಾಡುವುದರ ಮುಖಾಂತರವಾಗಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಗಳನ್ನ ನೆನ್ಪಿಟ್ಕೊಳ್ಬೇಕು. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತಹ ಪ್ರಾವಿಷನ್ಸ್ ಗಳು ನಮಗೆ ಇಂಪಾರ್ಟೆಂಟ್. ಆರ್ಟಿಕಲ್ ನಂಬರ್ ಗಳು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಆರ್ಟಿಕಲ್ ನಂಬರ್ ಗಳನ್ನ ಮೇನ್ಸ್ ಆನ್ಸರ್ಸ್ ಅಲ್ಲಿ ನೀವು ಕೋಟ್ ಮಾಡಬಹುದು ವ್ಯಾಲ್ಯೂ ಅಡಿಷನ್ ಆಗಿ. ಆದರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಆರ್ಟಿಕಲ್ ನಂಬರ್ ಗಳಿಗಿಂತ ಆ ಆರ್ಟಿಕಲ್ ಒಳಗಡೆ ಇರುವಂತಹ ಪ್ರಾವಿಷನ್ ಗಳು ಇಂಪಾರ್ಟೆಂಟ್ ಆಗ್ತವೆ. ಈಗ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಗವರ್ನರ್ ನ ಅಪಾಯಿಂಟ್ಮೆಂಟ್ ನ ಬಗ್ಗೆ ಕ್ವೆಶ್ಚನ್ ಅನ್ನ ಕೇಳಲಾಗಿದೆ. ಈ ಸ್ಟೇಟ್ಮೆಂಟ್ ಅಲ್ಲಿ ಅಪಾಯಿಂಟ್ಮೆಂಟ್ ಅನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ ಅಂತ ಕೊಡಲಾಗಿದೆ. ರಾಂಗ್. ಯಾಕೆಂತಂದ್ರೆ ಈಗ ತಾನೇ ನಾವು ನೋಡಿದ್ವಿ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ ಅಂತ. ಎರಡನೇ ಸ್ಟೇಟ್ಮೆಂಟ್ ಗವರ್ನರ್ ಅವರನ್ನ ರಿಮೂವ್ ಮಾಡೋದರ ಬಗ್ಗೆ ಮಾತಾಡ್ತಾ ಇದೆ. ಯಾಕೆಂತಂದ್ರೆ ಆರ್ಟಿಕಲ್ ಅಲ್ಲಿ ಕೂಡ ವಿಡ್ರಾ ಮಾಡ್ಕೊಳ್ಬೇಕು ಅಂತ ಚೀಫ್ ಮಿನಿಸ್ಟರ್ ಒಬ್ರು ಡಿಮ್ಯಾಂಡ್ ಮಾಡಿದರೆ ಅದಕ್ಕೋಸ್ಕರ. ಸೊ ಎರಡನೇ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ನ ಪ್ರಕಾರ ಗವರ್ನರ್ ಅವರನ್ನ ಇಂಪೀಚ್ ಮಾಡಲಾಗುತ್ತೆ. ಸ್ಟೇಟ್ ಲೆಜಿಸ್ಲೇಚರ್ ಸ್ಪೆಷಲ್ ಮೆಜಾರಿಟಿಯ ಮುಖಾಂತರವಾಗಿ ಇಂಪೀಚ್ ಮಾಡುತ್ತೆ ಅಂತ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಈ ರೀತಿಯಾಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದೇ ಪ್ರಾವಿಷನ್ ಇಲ್ಲ. ಈಗ ತಾನೇ ನಾವು ಅಧ್ಯಯನ ಮಾಡಿದ್ವಿ ಗವರ್ನರ್ ಅವರು ಎಲ್ಲಿಯವರೆಗೂ ಆಫೀಸ್ ಅಲ್ಲಿ ಇರ್ತಾರೆ ಅಂತಂದ್ರೆ ಎಲ್ಲಿಯವರೆಗೂ ಪ್ಲೆಜರ್ ಆಫ್ ಪ್ರೆಸಿಡೆಂಟ್ ಇರುತ್ತೋ ಅಲ್ಲಿಯವರೆಗೂ ಅಂತ. ಸೊ ಎರಡನೇ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗುತ್ತೆ. ರೈಟ್ ಆನ್ಸರ್ ಬಂದು ಎರಡೂ ಸ್ಟೇಟ್ಮೆಂಟ್ ಗಳು ರಾಂಗ್ ಆಗಿರೋದ್ರಿಂದ ಕರೆಕ್ಟ್ ಸ್ಟೇಟ್ಮೆಂಟ್ ಗಳು ಬೇಕಾದ್ರಿಂದ ನೈದರ್ ಒನ್ ನಾಟ್ ಟು ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. ನಂತರ ಈ ಕ್ವೆಶ್ಚನ್ ಅಲ್ಲಿ ಒಂದು ಕಡೆ ಪ್ರೊಟೆಕ್ಟೆಡ್ ಏರಿಯಾಗಳನ್ನ ಅಂದ್ರೆ ಸಂರಕ್ಷಿತ ವಲಯಗಳನ್ನ ಕೊಡಲಾಗಿದೆ, ಇನ್ನೊಂದು ಕಡೆ ಅವುಗಳು ಲೊಕೇಟ್ ಆಗಿರುವಂತಹ ಸ್ಟೇಟ್ ಗಳನ್ನ ಕೊಡಲಾಗಿದೆ. ಸರಿಯಾಗಿ ಮ್ಯಾಚ್ ಆಗಿದೆಯೋ ಇಲ್ವೋ ಅಂತ ನಾವೀಗ ನೋಡಬೇಕಾಗಿದೆ. ಈ ಕ್ವೆಶ್ಚನ್ ಅನ್ನ ಕೇಳಿರುವಂತಹ ಹಿನ್ನೆಲೆ ಏನು ಅಂತಂದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ರಾಜಸ್ಥಾನಕ್ಕೆ 4ನೇ ಟೈಗರ್ ರಿಸರ್ವ್ ಅಥವಾ ಇಂಡಿಯಾಕ್ಕೆ 52ನೇ ಟೈಗರ್ ರಿಸರ್ವ್ ಅನ್ನ ಈಗ ಅನೌನ್ಸ್ ಮಾಡೋರಿದ್ದಾರೆ. ಯಾವಾಗ ಅಂತಂದ್ರೆ ನೆಕ್ಸ್ಟ್ ಮಂತ್ ಗ್ಲೋಬಲ್ ಟೈಗರ್ ಡೇ ಅನ್ನ ನಾವು ಸೆಲೆಬ್ರೇಟ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಜುಲೈನಲ್ಲಿ ಗ್ಲೋಬಲ್ ಟೈಗರ್ ಡೇ ಅನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ಇಂಡಿಯಾಕ್ಕೆ 52ನೇ ಟೈಗರ್ ರಿಸರ್ವ್ ಅನ್ನ ನೋಟಿಫೈ ಮಾಡುವಂತಹ ಸಾಧ್ಯತೆ ಇದೆ. ಅದರ ಬಗ್ಗೆ ಈ ಒಂದು ಆರ್ಟಿಕಲ್ ಅಲ್ಲಿ ಡೀಟೇಲ್ಸ್ ಅನ್ನ ಕೊಡಲಾಗಿದೆ. ಈ ಟೈಗರ್ ರಿಸರ್ವ್ ಯಾವುದು ಅಂತಂದ್ರೆ ರಾಜಸ್ಥಾನ. ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ರಾಜಸ್ಥಾನ ಈ ಒಂದು ಏರಿಯಾದಲ್ಲಿ ಇರುವಂತಹ ರಾಮ್ಗರ್ ವಿಷಧಾರಿ ವೈಲ್ಡ್ ಲೈಫ್ ಸ್ಯಾಂಚುರಿ. ಇದು ಈಗ ಸದ್ಯಕ್ಕೆ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿದೆ. ಇದನ್ನ ನೆಕ್ಸ್ಟ್ ಮಂತ್ ಟೈಗರ್ ರಿಸರ್ವ್ ಆಗಿ ನೋಟಿಫೈ ಮಾಡುವಂತ ಸಾಧ್ಯತೆ ಇದೆ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಫಾರ್ಮಾಲಿಟೀಸ್ ಅನ್ನ ಕಂಪ್ಲೀಟ್ ಮಾಡಲಾಗಿದೆ ಅಂತ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ರಾಮ್ಗರ್ ವಿಷಧಾರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಲೊಕೇಟ್ ಆಗಿರೋದು ರಾಜಸ್ಥಾನಲ್ಲಿ ಆಗಿರೋದ್ರಿಂದ ರಾಜಸ್ಥಾನಲ್ಲಿರುವಂತಹ ಇತರ ಟೈಗರ್ ರಿಸರ್ವ್ ಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಬೇಕು. ಅದರಲ್ಲಿ ಮೊದಲನೇದು ಸರಿಸ್ಕಾ ಟೈಗರ್ ರಿಸರ್ವ್, ಎರಡನೇದು ರಣತಂಬೂರ್ ಟೈಗರ್ ರಿಸರ್ವ್, ಮೂರನೇದು ಮುಕುಂದ್ರ ಹಿಲ್ ಟೈಗರ್ ರಿಸರ್ವ್, ನಾಲ್ಕನೆಯದು ಈಗ ನೆಕ್ಸ್ಟ್ ಅನೌನ್ಸ್ ಆಗ್ಲಿಕ್ಕೆ ನೋಟಿಫೈ ಆಗ್ಲಿಕ್ಕೆ ಅಂತ ಹೊರಟಿರೋದು ರಾಮ್ಗರ್ ವಿಷಧಾರಿ ವೈಲ್ಡ್ ಲೈಫ್ ಸ್ಯಾಂಚುರಿ. ನೆಕ್ಸ್ಟ್ ಮಂತ್ ಇದನ್ನ ನೋಟಿಫೈ ಮಾಡುವಂತ ಸಾಧ್ಯತೆ ಇದೆ. ಆಗ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ನೋಡೋಣ. ಇಲ್ಲಿ ಒಂದು ಪಾಯಿಂಟ್ ಅಂತಂದ್ರೆ ನಿಮಗೆ ತಿಳಿದಿರಬೇಕು ಇಂಡಿಯಾದಲ್ಲಿರುವಂತಹ ಎಲ್ಲಾ ಟೈಗರ್ ರಿಸರ್ವ್ ಗಳು ಈಗ ಸದ್ಯಕ್ಕೆ 51 ಇದಾವೆ. ನೆಕ್ಸ್ಟ್ ಮಂತ್ ಈ ರಾಮ್ಗರ್ ವಿಷಧಾರಿ ವೈಲ್ಡ್ ಲೈಫ್ ಸ್ಯಾಂಚುರಿನ ಟೈಗರ್ ರಿಸರ್ವ್ ಅಂತ ನೋಟಿಫೈ ಮಾಡಿದ ನಂತರ 52 ಆಗುವಿದಾವೆ. ಎಲ್ಲಾ ಟೈಗರ್ ರಿಸರ್ವ್ ಗಳು ಎಲ್ಲಾ ಬಯೋಸ್ಪಿಯರ್ ರಿಸರ್ವ್ ಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಹತ್ತಿರ ಇರಬೇಕು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಎಲ್ಲಾ ನ್ಯಾಷನಲ್ ಪಾರ್ಕ್ ಗಳ ಅವಶ್ಯಕತೆ ಇಲ್ಲ. ಸುದ್ದಿಯಲ್ಲಿರುವಂತಹ ನ್ಯಾಷನಲ್ ಪಾರ್ಕ್ ಗಳ ಬಗ್ಗೆ ಬೇಸಿಕ್ ಡೀಟೇಲ್ಸ್ ನಮ್ಮ ಹತ್ತಿರ ಇದ್ರೆ ಸಾಕಾಗುತ್ತೆ. ಆದರೆ ಟೈಗರ್ ರಿಸರ್ವ್ ಹಾಗಲ್ಲ. ಎಲ್ಲಾ ಟೈಗರ್ ರಿಸರ್ವ್ ಗಳ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಇರಬೇಕು. ಈ ಟೈಗರ್ ರಿಸರ್ವ್ ಗಳ ನಡುವೆ ಹರಿತಾ ಇರುವಂತಹ ನದಿಗಳು ಆಗಿರಬಹುದು, ಅಲ್ಲಿರುವಂತಹ ಹಿಲ್ಸ್ ಗಳು ಆಗಿರಬಹುದು, ಆ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿ ಯಾವ ಹಿಲ್ ರೇಂಜಸ್ ಅಲ್ಲಿ ಲೊಕೇಟ್ ಆಗಿದೆ ಎಲ್ಲ ಡೀಟೇಲ್ಸ್ ನಿಮ್ಮ ಹತ್ತಿರ ಇರಬೇಕು. ಬಯೋಸ್ಪಿಯರ್ ರಿಸರ್ವ್ ಗಳ ಬಗ್ಗೆ ಕೂಡ ಹಾಗೆ. ಈಗ ವಾಪಸ್ ನಾವು ಕ್ವೆಶ್ಚನ್
ಕ್ವೆಶನ್ಗೆ ಬರೋಣ. ಕ್ವೆಶನ್ ಅಲ್ಲಿ ಒಂದು ಈ ರಾಮ್ಗರ್ ವಿಷಧಾರಿ ಸ್ಯಾಂಕ್ಚುರಿ ಅಂತೂ ಇದೆ. ಉಳಿದಿರುವಂತಹ ಆಪ್ಷನ್ಗಳು ಏನಿದಾವೆ ಇವುಗಳು ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಆಪ್ಷನ್ಗಳು ಆಗಿದಾವೆ. ಶ್ರೀವಿಲ್ಲಿಪುತ್ತೂರ್ ಮೇಘಮಲೈ ಟೈಗರ್ ರಿಸರ್ವ್, ಇದರ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ನಾವು ಡಿಸ್ಕಸ್ ಮಾಡಿದೀವಿ. ಯಾಕೆಂತಂದ್ರೆ ಇದು ಇಂಡಿಯಾದ 51ನೇ ಟೈಗರ್ ರಿಸರ್ವ್ ಆಗಿದೆ. ಇದು ಲೊಕೇಟ್ ಆಗಿರೋದು ತಮಿಳುನಾಡಿನಲ್ಲಿ. ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಶ್ರೀವಿಲ್ಲಿಪುತ್ತೂರ್ ಟೈಗರ್ ರಿಸರ್ವ್ ಅನ್ನೋದು ತಮಿಳುನಾಡಿನಲ್ಲಿ ಲೊಕೇಟ್ ಆಗಿದೆ. ಈಗಾಗಲೇ ತಮಿಳುನಾಡಿನ ಮ್ಯಾಪ್ ಅಲ್ಲಿ ನೀವು ಇನ್ ಡೀಟೇಲ್ಡ್ ಆಗಿ ಅಬ್ಸರ್ವ್ ಮಾಡಿರೋದ್ರಿಂದ ಜಸ್ಟ್ ಪೊಲಿಟಿಕಲ್ ಮ್ಯಾಪ್ ಅನ್ನ ತೆಗೆದುಕೊಂಡು ಎಲ್ಲಿ ಲೊಕೇಟ್ ಆಗಿದಾವೆ ಈ ಪ್ರೊಟೆಕ್ಟೆಡ್ ಏರಿಯಾಗಳು ಅಂತ ಕೊಡಲಾಗಿದೆ. ಇಲ್ಲಿ ಶ್ರೀವಿಲ್ಲಿಪುತ್ತೂರ್ ಮೇಘಮಲೈ ಟೈಗರ್ ರಿಸರ್ವ್, ನಂತರ ರಾಮ್ಗರ್ ವಿಷಧಾರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಈಗ ತಾನೇ ನಾವು ನೋಡಿದ್ವಿ ರಾಜಸ್ಥಾನಲ್ಲಿ ಲೊಕೇಟ್ ಆಗಿದೆ. ನಂತರ ಸತ್ಪುರ ಟೈಗರ್ ರಿಸರ್ವ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಯಾಕೆಂತಂದ್ರೆ ಇದರ ಒಂದು ಬಯೋಡೈವರ್ಸಿಟಿಯ ಇಂಪಾರ್ಟೆನ್ಸ್ ಅನ್ನ ಕನ್ಸಿಡರೇಷನ್ ಗೆ ತೆಗೆದುಕೊಂಡು ನಾವು ಯುನೆಸ್ಕೋದ ಹೆರಿಟೇಜ್ ಲಿಸ್ಟ್ ಗೆ ಆಡ್ ಮಾಡ್ಲಿಕ್ಕೆ ಅಂತ ಈಗ ಟೆಂಟೇಟಿವ್ ಲಿಸ್ಟ್ ಗೆ ಇದನ್ನ ಕಳಿಸಿದೀವಿ. ಅದರ ಹಿನ್ನೆಲೆಯಲ್ಲಿ ಸತ್ಪುರ ಟೈಗರ್ ರಿಸರ್ವ್ ಕೂಡ ಸುದ್ದಿಯಲ್ಲಿತ್ತು. ನಂತರ ರಾಯ್ಮೋನಾ ನ್ಯಾಷನಲ್ ಪಾರ್ಕ್, ಇದು ಇಲ್ಲಿಯವರೆಗೂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿತ್ತು. ಇತ್ತೀಚೆಗೆ ತಾನೇ ನ್ಯಾಷನಲ್ ಪಾರ್ಕ್ ಗೆ ಅಪ್ಗ್ರೇಡ್ ಮಾಡಲಾಗಿದೆ. ಇದು ಲೊಕೇಟ್ ಆಗಿರೋದು ಅಸ್ಸಾಮಿನ ಈ ಒಂದು ಭಾಗದಲ್ಲಿ. ಮತ್ತು ಇನ್ನೊಂದು ಪಾಯಿಂಟ್ ಅಂತಂದ್ರೆ ಈಗಾಗಲೇ ಸಾಕಷ್ಟು ಬಾರಿ ನಾವು ಡಿಸ್ಕಸ್ ಮಾಡಿದೀವಿ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರಬಹುದು, ಟೈಗರ್ ರಿಸರ್ವ್ ಆಗಿರಬಹುದು, ನ್ಯಾಷನಲ್ ಪಾರ್ಕ್ ಆಗಿರಬಹುದು, ಇವೆಲ್ಲವನ್ನ ನಾವು ನೋಟಿಫೈ ಮಾಡೋದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟಿನ ಅಡಿಯಲ್ಲಿ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಏನಿದೆ ಆ ಆಕ್ಟಿನ ಅಡಿಯಲ್ಲಿ ಇವೆಲ್ಲವನ್ನ ನಾವು ನೋಟಿಫೈ ಮಾಡೋದು. ಆದರೆ ಬಯೋಸ್ಪಿಯರ್ ರಿಸರ್ವ್ಗಳು ಏನಿದಾವೆ ಇವುಗಳ ಬಗ್ಗೆ ಮಾತನಾಡುವಂತ ಯಾವುದೇ ಕಾಯ್ದೆ, ಯಾವುದೇ ಆಕ್ಟ್ ನಮ್ಮಲ್ಲಿ ಇಲ್ಲ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಬಯೋಸ್ಪಿಯರ್ ರಿಸರ್ವ್ ಗಳ ಬಗ್ಗೆ ಮಾತಾಡೋದಿಲ್ಲ. ಈ ಒಂದು ಪಾಯಿಂಟ್ ಅನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಈಗಾಗಲೇ ಸಾಕಷ್ಟು ಬಾರಿ ಈ ಪಾಯಿಂಟ್ ಅನ್ನು ನಾವು ಡಿಸ್ಕಸ್ ಮಾಡಿದೀವಿ. ಈಗ ವಾಪಸ್ಸು ಕ್ವೆಶನ್ ಗೆ ಬರೋಣ. ಮೊದಲನೇ ಪೇರಲ್ಲಿ ಶ್ರೀವಿಲ್ಲಿಪುತ್ತೂರ್ ಮೇಘಮಲೈ ಟೈಗರ್ ರಿಸರ್ವ್ ಇದೆ. ಇದು ಕೇರಳದಲ್ಲಿ ಅಲ್ಲ, ತಮಿಳುನಾಡಿನಲ್ಲಿ ಲೊಕೇಟ್ ಆಗಿರೋದು. ಸೊ ಮೊದಲನೇ ಪೇರ್ ಸರಿಯಾಗಿ ಮ್ಯಾಚ್ ಆಗಿಲ್ಲ. ಎರಡನೇ ಪೇರಲ್ಲಿ ರಾಮ್ಗರ್ ವಿಷಧಾರಿ ಸ್ಯಾಂಕ್ಚುರಿಯನ್ನು ಕೊಡಲಾಗಿದೆ. ಉತ್ತರ ಪ್ರದೇಶದಲ್ಲಿ ಅಲ್ಲ, ರಾಜಸ್ಥಾನಲ್ಲಿ ಇರೋದು. ಆದ್ದರಿಂದ ಎರಡನೇ ಪೇರ್ ಕೂಡ ಸರಿಯಾಗಿ ಮ್ಯಾಚ್ ಆಗಿಲ್ಲ. ಮೂರನೇ ಪೇರಲ್ಲಿ ಸತ್ಪುರ ಟೈಗರ್ ರಿಸರ್ವ್ ಅನ್ನು ಕೊಡಲಾಗಿದೆ. ಮಧ್ಯಪ್ರದೇಶ್, ಹೌದು ಸರಿಯಾಗಿ ಮ್ಯಾಚ್ ಆಗಿದೆ. ನಾಲ್ಕನೇದು ರಾಯ್ಮೋನಾ ನ್ಯಾಷನಲ್ ಪಾರ್ಕ್, ಅಸ್ಸಾಂ, ಹೌದು ಸರಿಯಾಗಿ ಮ್ಯಾಚ್ ಆಗಿದೆ. ಸೊ ರೈಟ್ ಆನ್ಸರ್ ಬಂದು ಕರೆಕ್ಟ್ಲಿ ಮ್ಯಾಚ್ಡ್ ಪೇಸ್ ಬೇಕಾಗಿರೋದ್ರಿಂದ 3 and 4 ಓನ್ಲಿ, ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ನಂತರ ಈ ಕ್ವೆಶನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಂತ ಲೋಥಾಲ್ ಸ್ಥಳದ ಬಗ್ಗೆ ಇದೆ. 3 ಸ್ಟೇಟ್ಮೆಂಟ್ ಗಳನ್ನ ಕೊಡಲಾಗಿದೆ. ಈ 3ರಲ್ಲಿ ಲೋಥಾಲಿನ ಬಗ್ಗೆ ಯಾವ ಯಾವ ಸ್ಟೇಟ್ಮೆಂಟ್ಗಳು ಸರಿಯಾಗಿ ಇದಾವೆ ಅಂತ ನಾವೀಗ ಐಡೆಂಟಿಫೈ ಮಾಡಬೇಕಾಗಿದೆ. ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಲೋಥಾಲ್ ಅಲ್ಲಿ ನಮಗೆ ಗ್ರೇಟ್ ಬಾತ್ ಸ್ಟ್ರಕ್ಚರ್ ಸಿಗುತ್ತೆ ಅಂತ. ಇದು ರಾಂಗ್ ಸ್ಟೇಟ್ಮೆಂಟ್. ಯಾಕೆ ಅಂತಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಂತೆ ಗ್ರೇಟ್ ಬಾತ್ ಅನ್ನುವಂತ ಸ್ಟ್ರಕ್ಚರ್ ನಮಗೆ ಸಿಗೋದು ಮೊಹೆಂಜೊದಾರೋದಲ್ಲಿ, ಇಂಡಸ್ ರಿವರಿನ ದಡದಲ್ಲಿ ಇರುವಂತ ಮೊಹೆಂಜೊದಾರೋ ಈ ಸ್ಥಳದಲ್ಲಿ ನಮಗೆ ಗ್ರೇಟ್ ಬಾತ್ ಸ್ಟ್ರಕ್ಚರ್ ಸಿಗೋದು. ಸೊ ಲೋಥಾಲ್ ಅಲ್ಲಿ ಸಿಗೋದಿಲ್ಲ. ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ಬಂದು ಇಡೀ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೈಟ್ಸ್ ಗಳಲ್ಲಿ, ಇಂಡಿಯಾದಲ್ಲಿ ಇರುವಂತಹ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೈಟ್ಸ್ ಗಳಲ್ಲಿ ಲೋಥಾಲೆ ಲಾರ್ಜೆಸ್ಟ್ ಸೈಟ್ ಆಗಿದೆ ಅಂತ. ಲೋಥಾಲೆ ಅತಿ ದೊಡ್ಡ ಸ್ಥಳ ಆಗಿದೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಂತ ಇಂಡಿಯಾದಲ್ಲಿರುವಂತಹ ಸ್ಥಳಗಳಲ್ಲಿ ಅಂತ. ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್. ಯಾಕೆಂತಂದ್ರೆ ರಾಖಿಗರಿ ಏನಿದೆ ಹರಿಯಾಣದಲ್ಲಿ ಲೊಕೇಟ್ ಆಗಿರುವಂತಹ ರಾಖಿಗರಿ, ಇದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಸಂಬಂಧಪಟ್ಟಂತೆ ಇಂಡಿಯಾದಲ್ಲಿರುವಂತಹ ಅತಿ ದೊಡ್ಡ ಸ್ಥಳ ಮತ್ತು ಎಂಟೈರ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲೇ ಅತಿ ದೊಡ್ಡ ಸೈಟ್ ಇದಾಗಿದೆ ರಾಖಿಗರಿ. ಇದಕ್ಕಿಂತ ಮುಂಚೆ ಮೊಹೆಂಜೊದಾರೋ ಆಗಿತ್ತು, ಈಗ ಸದ್ಯಕ್ಕೆ ರಾಖಿಗರಿ ಆಗಿದೆ. ಮೊಹೆಂಜೊದಾರೋಕ್ಕಿಂತನೂ ಹೆಚ್ಚಿನ ಏರಿಯಾವನ್ನ ಹೊಂದಿರುವಂತ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೈಟ್ ಈ ರಾಖಿಗರಿ ಆಗಿರೋದ್ರಿಂದ ಎಂಟೈರ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೈಟ್ಸ್ ಗಳಲ್ಲಿ ಅತಿ ದೊಡ್ಡ ಸೈಟ್ ಈಗ ಸದ್ಯಕ್ಕೆ ರಾಖಿಗರಿಯೇ ಆಗಿದೆ. ಇದನ್ನ ಡೆವಲಪ್ ಮಾಡ್ಲಿಕ್ಕೆ ಕೂಡ ನಮ್ಮ ಬಜೆಟ್ ಅಲ್ಲಿ ಸಾಕಷ್ಟು ಫಂಡ್ಸ್ ಅನ್ನ ಅಲೋಕೇಟ್ ಮಾಡಲಾಗಿದೆ. ಸೊ ಎರಡನೇ ಸ್ಟೇಟ್ಮೆಂಟ್ ನಮಗೆ ರಾಂಗ್ ಆಗುತ್ತೆ. ಲೋಥಾಲ್ ಅಲ್ಲ, ರಾಖಿಗರಿ ಇಂಡಸ್ ವ್ಯಾಲಿ ಸೈಟ್ಸ್ ಗಳಲ್ಲಿ ಅತಿ ದೊಡ್ಡ ಸೈಟ್ ಆಗಿರೋದು. ಮೂರನೇ ಸ್ಟೇಟ್ಮೆಂಟ್ ಬಂದು ಲೋಥಾಲಿನ ಹತ್ತಿರ ನಾವೀಗ ನ್ಯಾಷನಲ್ ಮ್ಯಾರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್ ಅನ್ನ ಡೆವಲಪ್ ಮಾಡ್ತಿದೀವಿ ಅಂತ. ಹೌದು, ಇದು ಸರಿಯಾದ ಸ್ಟೇಟ್ಮೆಂಟ್. ಇನ್ಫ್ಯಾಕ್ಟ್ ಇದರ ಹಿನ್ನೆಲೆಯಲ್ಲೇ ಈ ಕ್ವೆಶನ್ ನ ಕೊಟ್ಟಿರೋದು. PIB ಅಲ್ಲಿ ಬಂದಂತ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಮತ್ತು ಮಿನಿಸ್ಟ್ರಿ ಆಫ್ ಪೋರ್ಟ್ ಶಿಪ್ಪಿಂಗ್ ಅಂಡ್ ವಾಟರ್ ವೇಸ್ ಏನಿದೆ ಎರಡೂ ಮಿನಿಸ್ಟ್ರಿಗಳು MOU ಸಹಿ ಮಾಡಿದವೆ ಲೋಥಾಲಿನ ಹತ್ತಿರ ನ್ಯಾಷನಲ್ ಮ್ಯಾರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಅದರ ಹಿನ್ನೆಲೆಯಲ್ಲೇ ಈ ಕ್ವೆಶನ್ ನ ಕೊಟ್ಟಿರೋದು. ಸೊ ಒಟ್ಟಾರೆಯಾಗಿ ಈ ಕ್ವೆಶನ್ ನ ಹಿನ್ನೆಲೆಯಲ್ಲಿ ಲೋಥಾಲಿನ ಬಗ್ಗೆ ಇಷ್ಟು ಬೇಸಿಕ್ ಡೀಟೇಲ್ಸ್ ತಿಳಿದಿರಬೇಕು. ಇನ್ನೊಂದು ಪಾಯಿಂಟ್ ಅಂತಂದ್ರೆ ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿ ಲೋಥಾಲ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಗುಜರಾತ್ನ ಈ ಗಲ್ಫ್ ಆಫ್ ಖಂಬತ್ ಏರಿಯಾದಲ್ಲಿ ಲೊಕೇಟ್ ಆಗಿರೋದು. ಇದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಗೆ ಒಂದು ಡಾಕ್ ಯಾರ್ಡಿನ ರೂಪದಲ್ಲಿ ಕೆಲಸವನ್ನ ಮಾಡಿದೆ, ಅಂದ್ರೆ ಒಂದು ಬಂದರಿನ ರೂಪದಲ್ಲಿ ಕೆಲಸವನ್ನ ಮಾಡಿದೆ. ಇದು ಲೋಥಾಲ್ ನಾವು ಅಬ್ಸರ್ವ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಸಿ ಮೌತ್ ಅಲ್ಲಿ ಅಥವಾ ಸಮುದ್ರದ ದಡದಲ್ಲಿ ಎಕ್ಸಾಕ್ಟ್ಲಿ ಲೊಕೇಟ್ ಆಗಿಲ್ಲ. ಇದು ಲೊಕೇಟ್ ಆಗಿರೋದು ಭೋಗಾವಾ ಅನ್ನುವಂತ ಒಂದು ನದಿಯ ದಡದ ಮೇಲೆ. ಈ ಭೋಗಾವಾ ಅನ್ನುವಂತ ನದಿ ಮುಂದೆ ಹೋಗಿ ಸಾಬರಮತಿ ನದಿಗೆ ಸೇರುತ್ತೆ. ಈ ಸಾಬರಮತಿ ನದಿ ಬಂದು ಇಲ್ಲಿರುವಂತಹ ಗಲ್ಫ್ ಆಫ್ ಖಂಬತ್ತಿನ ಕಡೆಗೆ ಹರಿಯುತ್ತೆ. ಇಷ್ಟು ಬೇಸಿಕ್ ಡೀಟೇಲ್ಸ್ ನಮಗೆ ಈ ಒಂದು ಕ್ವೆಶನ್ ನ ಹಿನ್ನೆಲೆಯಲ್ಲಿ ಈ ಪರ್ಟಿಕ್ಯುಲರ್ ಕ್ವೆಶನ್ ಅಲ್ಲಿ ಥರ್ಡ್ ಸ್ಟೇಟ್ಮೆಂಟ್ ಮಾತ್ರನೇ ಸರಿಯಾಗಿರೋದ್ರಿಂದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಗಳು ಬೇಕಾಗಿರೋದ್ರಿಂದ ಆಪ್ಷನ್ ಬಿ 1 and 2 ಓನ್ಲಿ ರೈಟ್ ಆನ್ಸರ್ ಆಗುತ್ತೆ.
ನಂತರ ಈ ಕ್ವೆಶನ್ ಅಲ್ಲಿ ಈ ವಾರದಲ್ಲಿ ಸುದ್ದಿಯಲ್ಲಿರುವಂತಹ 2 ಟಾಪಿಕ್ ಗಳನ್ನ ಮರ್ಜ್ ಮಾಡಿ 2 ಸ್ಟೇಟ್ಮೆಂಟ್ ಗಳಾಗಿ ಕೇಳಲಾಗಿದೆ. ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಅನ್ನುವಂತ ಪದವನ್ನ ಎಲ್ಲಿಯೂ ಬಳಕೆ ಮಾಡಿಲ್ಲ ಅಂತ. ಹೌದು, ಇದು ಸರಿಯಾದ ಸ್ಟೇಟ್ಮೆಂಟ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಗ ಬರ್ತಾ ಇರುವಂತಹ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಯಾಕೆ ಅಂತಂದ್ರೆ ಇತ್ತೀಚೆಗೆ ತಮಿಳುನಾಡು ಗವರ್ನಮೆಂಟ್ ಹೇಳುತ್ತೆ, ನಾವು ಇನ್ನು ಮುಂದೆ ಸೆಂಟ್ರಲ್ ಗವರ್ನಮೆಂಟ್ ಅನ್ನುವಂತ ಪದವನ್ನ ಬಳಕೆ ಮಾಡೋದಿಲ್ಲ. ಯಾಕೆಂತಂದ್ರೆ ಇದು ಫೆಡರಲಿಸಂಗೆ ವಿರುದ್ಧವಾಗಿರುವಂತಹ ಒಂದು ಟರ್ಮ್ ಆಗಿದೆ. ಸೆಂಟ್ರಲ್ ಗವರ್ನಮೆಂಟಿನ ಬದಲಾಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಳಕೆ ಮಾಡಿರುವ ಹಾಗೆ ಗವರ್ನಮೆಂಟ್ ಆಫ್ ಇಂಡಿಯಾ ಅಥವಾ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂತ ಪದಗಳನ್ನ ಬಳಕೆ ಮಾಡ್ತೀವಿ ಅಂತ ತಮಿಳುನಾಡು ಗವರ್ನಮೆಂಟ್ ಹೇಳುತ್ತೆ. ಆದ್ದರಿಂದ ಸಾಕಷ್ಟು ಆರ್ಟಿಕಲ್ಗಳು ಬರ್ತವೆ. ದಿ ಹಿಂದೂನಲ್ಲಿ ಎಡಿಟೋರಿಯಲ್ ನ ಕೂಡ ಬರೀತಾರೆ ಈ ಒಂದು ಟಾಪಿಕ್ನ ಹಿನ್ನೆಲೆಯಲ್ಲಿ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಒಂದು ಪಾಯಿಂಟ್ ಅನ್ನು ನಾವು ನೆನಪಿಟ್ಕೊಳ್ಬೇಕು. ನಮ್ಮ ಸಂವಿಧಾನದಲ್ಲಿ ಎಲ್ಲಿಯೂ ಸೆಂಟ್ರಲ್ ಗವರ್ನಮೆಂಟ್ ಅನ್ನುವಂತ ಪದವನ್ನ ಬಳಕೆ ಮಾಡಿಲ್ಲ. ನಾವು ಸೆಂಟ್ರಲ್ ಗವರ್ನಮೆಂಟ್ ಅನ್ನುವಂತ ಪದವನ್ನ ಬಳಕೆ ಮಾಡಬೇಕಾ ಅಥವಾ ಗವರ್ನಮೆಂಟ್ ಆಫ್ ಇಂಡಿಯಾ ಅಂತ ಬಳಕೆ ಮಾಡಬೇಕಾ ಅನ್ನುವಂತ ಡಿಬೇಟ್ ನಮಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಕೂಡ ಸಿಗುತ್ತೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾವು ಫೆಡರಲಿಸಂಗೆ ಪರವಾಗಿ ಇರೋದ್ರಿಂದ ಗವರ್ನಮೆಂಟ್ ಆಫ್ ಇಂಡಿಯಾ ಅನ್ನುವಂತ ಪದವನ್ನ ಬಳಕೆ ಮಾಡಿದೆ ಆದ್ರೆ ಇಂಡಿಯಾದ ಎಲ್ಲ ರಾಜ್ಯಗಳನ್ನ ರೆಪ್ರೆಸೆಂಟ್ ಮಾಡುವಂತ ಗವರ್ನಮೆಂಟ್ ಇದಾಗುತ್ತೆ. ಆದ್ದರಿಂದ ಸೆಂಟ್ರಲ್ ಗವರ್ನಮೆಂಟ್ ಅನ್ನುವಂತ ಪದ ಬೇಡ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಸೊ ಒಟ್ಟಾರೆಯಾಗಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಸೆಂಟ್ರಲ್ ಗವರ್ನಮೆಂಟ್ ಅನ್ನುವಂತ ಪದವನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲಿಯೂ ಮೆನ್ಷನ್ ಮಾಡಿಲ್ಲ. ಈ ಒಂದು ಪಾಯಿಂಟ್ ಅನ್ನು ನೀವು ನೆನಪಿಟ್ಕೊಳ್ಬೇಕು. ನಂತರ ಎರಡನೇ ಸ್ಟೇಟ್ಮೆಂಟ್ ಬಂದು, ಸ್ಟೇಟ್ಗಳು ಮಾರುಕಟ್ಟೆಯಿಂದ ಸಾಲವನ್ನ ತೆಗೆದುಕೊಳ್ಬೇಕು ಅಂತಂದ್ರೆ, ಲೋನ್ ಬಾರೋಯಿಂಗ್ ಅನ್ನ ಮಾಡಬೇಕು ಅಂತಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಇಂದ ಕನ್ಸೆಂಟ್ ಅನ್ನ ತೆಗೆದುಕೊಳ್ಬೇಕು. ಯಾವ ಸಂದರ್ಭದಲ್ಲಿ ಅಂತಂದ್ರೆ, ಯಾವ ಸಂದರ್ಭದಲ್ಲಿ ಸ್ಟೇಟ್ ಸೆಂಟರಿನ ಹತ್ತಿರ ಈಗಾಗಲೇ ಸಾಲವನ್ನ ತೆಗೆದುಕೊಂಡು ಆ ಸಾಲ ಪೆಂಡಿಂಗ್ ಅಲ್ಲಿ ಇದೆಯೋ, ಔಟ್ ಸ್ಟ್ಯಾಂಡಿಂಗ್ ಲೋನ್ಗಳು ಯಾವಾಗ ಇರ್ತಾವೋ ಆ ಸಂದರ್ಭದಲ್ಲಿ ಸ್ಟೇಟ್ಗಳು ಸೆಂಟರಿನ ಹತ್ತಿರ ಕನ್ಸೆಂಟ್ ಅನ್ನ ತೆಗೆದುಕೊಳ್ಬೇಕು. ಆ ಬಗ್ಗೆ ನಮಗೆ ಆರ್ಟಿಕಲ್ 293 ಅಲ್ಲಿ ಡೀಟೇಲ್ಸ್ ಗಳು ಸಿಗ್ತವೆ. ಇಲ್ಲಿ ಕಂಪಲ್ಸರಿಲಿ ಸ್ಟೇಟ್ಗಳು ಸೆಂಟರಿನ ಹತ್ತಿರ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು. ಯಾವಾಗ ಅಂತಂದ್ರೆ, ಸ್ಟೇಟ್ಗಳು ಈಗಾಗಲೇ ಗವರ್ನಮೆಂಟ್ ಆಫ್ ಇಂಡಿಯಾದಿಂದ ಸೆಂಟರ್ ಇಂದ ಸಾಲವನ್ನ ತೆಗೆದುಕೊಂಡಾಗ, ಆ ಸಾಲ ಇನ್ನೂ ಪೆಂಡಿಂಗ್ ಅಲ್ಲಿ ಇದ್ದಾಗ. ಈ ಪಾಯಿಂಟ್ ಅನ್ನ ನೀವು ನೆನಪಿಟ್ಕೊಳ್ಬೇಕು. ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ ಇದೇ ಸ್ಟೇಟ್ಮೆಂಟ್ ಅನ್ನ ಆಸ್ ಇಟ್ ಈಸ್ ಕೊಟ್ಟಿದೆ. ಈ ಸ್ಟೇಟ್ಮೆಂಟ್ ಸರಿಯಾಗಿ ಇದೆಯೋ ಇಲ್ವೋ ಅಂತ ನೀವು ನೆನಪಿಟ್ಕೊಳ್ಬೇಕು. ಯಾವಾಗ ಸ್ಟೇಟ್ಗಳು ಸೆಂಟರಿನ ಹತ್ತಿರ ಈಗಾಗಲೇ ಸಾಲವನ್ನ ತೆಗೆದುಕೊಂಡಿದವೋ, ಆ ಸಾಲ ಪೆಂಡಿಂಗ್ ಇದೆಯೋ ಅಂತ ಸಂದರ್ಭದಲ್ಲಿ ಸ್ಟೇಟ್ಗಳು ಮತ್ತೆ ಸಾಲವನ್ನ ಮಾರುಕಟ್ಟೆಯಿಂದ ತೆಗೆದುಕೊಳ್ಬೇಕು ಅಂತಂದ್ರೆ, ಬಾರೋಯಿಂಗ್ ಅನ್ನ ಮಾಡಬೇಕು ಅಂತಂದ್ರೆ ಸೆಂಟರಿನ ಕಡೆಯಿಂದ ಕನ್ಸೆಂಟ್ ಅನ್ನ ತೆಗೆದುಕೊಳ್ಬೇಕು. ಹಾಗಂತ ನಮಗೆ ಆರ್ಟಿಕಲ್ 293 ಹೇಳುತ್ತೆ. ಜೊತೆಗೆ ಆರ್ಟಿಕಲ್ 293 ಅಲ್ಲಿ ಕೊಡಲಾಗಿದೆ ಬೇಕಾಗಿರುವಂತಹ ಕಂಡೀಷನ್ಸ್ ಅನ್ನ ಸೆಂಟ್ರಲ್ ಗವರ್ನಮೆಂಟ್ ಸ್ಟೇಟ್ ಗಳ ಮೇಲೆ ಹಾಕಬಹುದು ಅಂತ. ಅದರ ಹಿನ್ನೆಲೆಯಲ್ಲೇ ಸೆಂಟ್ರಲ್ ಗವರ್ನಮೆಂಟ್ ಹಲವಾರು ರಿಫಾರ್ಮ್ಸ್ ಗಳನ್ನ ಮಾಡಬೇಕು ಅಂತ ಸ್ಟೇಟ್ ಗಳ ಮೇಲೆ ಹೇರಿಕೆಯನ್ನ ಮಾಡಿತ್ತು. ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ರಿಫಾರ್ಮ್ಸ್ ಗಳನ್ನ ತರಬೇಕು. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನ ವಿಷಯದಲ್ಲಿ ರಿಫಾರ್ಮ್ಸ್ ಅನ್ನ ತರಬೇಕು. ಅರ್ಬನ್ ಲೋಕಲ್ ಬಾಡೀಸ್ ಗಳ ರೆವೆನ್ಯೂ ನ ವಿಷಯದಲ್ಲಿ, ಅಂದ್ರೆ ನಗರ ಸ್ಥಳೀಯ ಸರ್ಕಾರಗಳ ರೆವೆನ್ಯೂ ಆದಾಯದ ವಿಷಯದಲ್ಲಿ ರಿಫಾರ್ಮ್ಸ್ ಅನ್ನ ತರಬೇಕಾಗುತ್ತೆ. ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಗಳ ವಿಷಯದಲ್ಲಿ ರಿಫಾರ್ಮ್ಸ್ ಅನ್ನ ತರಬೇಕು. ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮ್ ಏನಿದೆ ಈ ವಿಷಯದಲ್ಲಿ ರಿಫಾರ್ಮ್ಸ್ ಅನ್ನ ತರಬೇಕು. ಎಲ್ಲ ರಿಫಾರ್ಮ್ಸ್ ಅನ್ನ ಸ್ಟೇಟ್ಗಳು ತಂದಿದ್ದೆ ಆದ್ರೆ ಆ ರಿಫಾರ್ಮ್ಸ್ ನ ಅಕಾರ್ಡಿಂಗ್ಲಿ ಆ ಸ್ಟೇಟ್ಗಳು ಮಾರ್ಕೆಟ್ ಇಂದ ಹೆಚ್ಚಿನದಾಗಿ ಬಾರೋಯಿಂಗ್ ಅನ್ನ ಮಾಡ್ಲಿಕ್ಕೆ ನಾವು ಅಲೋ ಮಾಡ್ತೀವಿ ಅಂತ ಸೆಂಟ್ರಲ್ ಗವರ್ನಮೆಂಟ್ ಹೇಳುತ್ತೆ. ಯಾವ ವಿಷಯದಲ್ಲಿ ಅಂತಂದ್ರೆ, ಈಗ ಸದ್ಯಕ್ಕೆ ಸ್ಟೇಟ್ ಗಳಿಗೆ ಇರುವಂತ ಲಿಮಿಟ್ ಏನಿದೆ, ಫಿಸ್ಕಲ್ ಡೆಫಿಸಿಟ್ ಲಿಮಿಟ್ 3% ಅಂತ, ಈ 3% ಇಂದ 5% ಗೆ ಇನ್ಕ್ರೀಸ್ ಮಾಡಲಾಗುತ್ತೆ. ಯಾವ ಹಿನ್ನೆಲೆಯಲ್ಲಿ ಅಂತಂದ್ರೆ, ಕೋವಿಡ್-19 ಕ್ರೈಸಿಸ್ ಹಿನ್ನೆಲೆಯಲ್ಲಿ, ಪ್ಯಾಂಡಮಿಕ್ ಹಿನ್ನೆಲೆಯಲ್ಲಿ 5% ಗೆ ಇನ್ಕ್ರೀಸ್ ಮಾಡಲಾಗುತ್ತೆ. ಆದರೆ ಈ 5% ಗೆ ಇನ್ಕ್ರೀಸ್ ಮಾಡಬೇಕು ಅಂತಂದ್ರೆ 1% ಆಟೋಮ್ಯಾಟಿಕಲಿ ಇನ್ಕ್ರೀಸ್ ಮಾಡ್ತೀವಿ ನಾವು. ಇನ್ನೂ 1% ಇನ್ಕ್ರೀಸ್ ಮಾಡಬೇಕು ಅಂತಂದ್ರೆ ನೀವು ಈ ರಿಫಾರ್ಮ್ಸ್ ಅನ್ನ ತರಬೇಕು ಅಂತ ಸೆಂಟ್ರಲ್ ಗವರ್ನಮೆಂಟ್ ಹೇಳುತ್ತೆ. ಈ ರೀತಿಯಾಗಿ ಹೇಳಲಿಕ್ಕೆ ಸೆಂಟ್ರಲ್ ಗವರ್ನಮೆಂಟ್ ಗೆ ಪವರ್ ಎಲ್ಲಿಂದ ಬರುತ್ತೆ ಅಂತಂದ್ರೆ ಆರ್ಟಿಕಲ್ 293 ನ ಮುಖಾಂತರವಾಗಿ ಬರುತ್ತೆ. ಆರ್ಟಿಕಲ್ 293 ಅಲ್ಲಿ ಸಂವಿಧಾನ ಹೇಳುತ್ತೆ ಸೆಂಟ್ರಲ್ ಗವರ್ನಮೆಂಟ್ ಈ ರೀತಿಯಾದಂತಹ ಕಂಡೀಷನ್ಸ್ ಅನ್ನ ಹಾಕಬಹುದು ಅಂತ. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ, ಈ ಟಾಪಿಕ್ನ ಹಿನ್ನೆಲೆಯಲ್ಲಿ ಒಂದು ಪಾಯಿಂಟ್ ಅನ್ನ ನೀವು ನೆನಪಿಟ್ಕೊಳ್ಬೇಕು. ಅದೇನು ಅಂತಂದ್ರೆ, ಸ್ಟೇಟ್ ಗವರ್ನಮೆಂಟ್ಗಳು ಸೆಂಟ್ರಲ್ ಗವರ್ನಮೆಂಟಿನ ಹತ್ತಿರ ಈಗಾಗಲೇ ಲೋನ್ ಗಳನ್ನ ತೆಗೆದುಕೊಂಡು ಆ ಲೋನ್ಗಳು ಈಗ ಸದ್ಯಕ್ಕೆ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಆಗಿದ್ರೆ, ಪೆಂಡಿಂಗ್ ಆಗಿದ್ರೆ, ಮರುಪಾವತಿ ಆಗಿಲ್ಲ ಅಂತಂದ್ರೆ ಆ ಸಂದರ್ಭದಲ್ಲಿ ಫರ್ದರ್ ಲೋನ್ಸ್ ಅನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಸ್ಟೇಟ್ ಗವರ್ನಮೆಂಟ್ಗಳು ಸೆಂಟ್ರಲ್ ಗವರ್ನಮೆಂಟಿನ ಕನ್ಸೆಂಟ್ ಅನ್ನ ತೆಗೆದುಕೊಳ್ಬೇಕು. ಇದು ಮ್ಯಾಂಡೇಟರಿ. ಈ ಒಂದು ಪಾಯಿಂಟ್ ಅನ್ನ ನೀವು ನೆನಪಿಟ್ಕೊಳ್ಳಿ. ಈಗ ಈ ಎರಡನೇ ಸ್ಟೇಟ್ಮೆಂಟ್ ಸರಿಯಾಗಿ ಇದೆ. ಈ ಕ್ವೆಶ್ಚನ್ ಅಲ್ಲಿ ಕೊಟ್ಟಿರುವಂತಹ 2 ಸ್ಟೇಟ್ಮೆಂಟ್ ಗಳು ಸರಿಯಾಗಿ ಇರೋದ್ರಿಂದ ಈ ಪರ್ಟಿಕ್ಯುಲರ್ ಕ್ವೆಶ್ಚನ್ ಗೆ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ ಬೋತ್ 1 and 2 ಆಗುತ್ತೆ. ನಂತರ ಈ ಕ್ವೆಶ್ಚನ್ GM ಕ್ರಾಪ್ಸ್ ಬಗ್ಗೆ ಮಾತಾಡ್ತಾ ಇದೆ. ಈ ಒಂದು ಕ್ವೆಶ್ಚನ್ ನ ಹಿನ್ನೆಲೆ ಏನು ಅಂತಂದ್ರೆ, ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ HTBT ಕಾಟನ್ ಸೀಡ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ನಾವು GM ಕ್ರಾಪ್ಸ್ ಗಳ ಬಗ್ಗೆ ಮಾತಾಡಿದ್ರೆ, ಇಂಡಿಯಾದಲ್ಲಿ ಕಮರ್ಷಿಯಲ್ ಪರ್ಪಸ್ಗೋಸ್ಕರ, ಕಮರ್ಷಿಯಲ್ ಆಗಿ ಬೆಳೆಯನ್ನ ಬೆಳೆಯಲಿಕ್ಕೋಸ್ಕರ ನಾವು ಅಪ್ರೂವಲ್ ಅನ್ನ ಕೊಟ್ಟಿರುವಂತ ಒನ್ ಅಂಡ್ ಓನ್ಲಿ GM ಕ್ರಾಪ್ ಅಂತಂದ್ರೆ BT ಕಾಟನ್ ಆಗಿದೆ. BT ಕಾಟನ್ ಗೆ ಮಾತ್ರನೇ ನಾವು ಇಲ್ಲಿಯವರೆಗೂ ಪರ್ಮಿಷನ್ ಅನ್ನ ಕೊಟ್ಟಿರೋದು. ಇದಾದ ನಂತರ ಏನೇನು ಡೆವಲಪ್ ಆಗಿದಾವೆ, GM ಮಸ್ಟರ್ಡ್ ಆಗಿರಬಹುದು, BT ಬ್ರಿಂಜಾಲ್ ಆಗಿರಬಹುದು,
HT-BT ಕಾಟನ್ ಆಗಿರಬಹುದು, ಇವ್ಯಾವಕ್ಕೂ ಈ ಯಾವ GM ಕ್ರಾಪ್ಗೂ ಇನ್ನೂ ಅಪ್ರೂವಲ್ ಸಿಕ್ಕಿಲ್ಲ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಇಂಡಿಯಾದಲ್ಲಿ ಅಪ್ರೂವಲ್ ಸಿಕ್ಕಿರುವಂತ ಒನ್ ಅಂಡ್ ಓನ್ಲಿ GM ಕ್ರಾಪ್ ಅಂತಂದ್ರೆ BT ಕಾಟನ್ ಆಗಿದೆ. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಇತ್ತೀಚೆಗೆ GM ರಬ್ಬರ್ ಅನ್ನ ಕೂಡ ಡೆವಲಪ್ ಮಾಡ್ತಾ ಇದ್ದಾರೆ. GM ರಬ್ಬರ್ ಅನ್ನ ಈಗ ಡೆವಲಪ್ ಮಾಡಿ ಅಸ್ಸಾಂ ಅಲ್ಲಿ ಟ್ರಯಲ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಕೂಡ ಕಮರ್ಷಿಯಲ್ ಪರ್ಪಸ್ಗೆ ಅಪ್ರೂವಲ್ ಅನ್ನ ಇನ್ನೂ ಕೊಟ್ಟಿಲ್ಲ. ಅದರ ಹಿನ್ನೆಲೆಯಲ್ಲೇ ಈ ಆರ್ಟಿಕಲ್ ಅನ್ನ ನಾವು ನೋಡಬೇಕಾಗುತ್ತೆ. ಯಾಕೆಂತಂದ್ರೆ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ HT-BT ಕಾಟನ್ ಏನಿದೆ ಅಂದ್ರೆ ಹರ್ಬಿಸೈಡ್ ಟಾಲೆಂಟ್ BT ಕಾಟನ್ ಸೀಡ್ಸ್ ಇವುಗಳಿಗೆ ಅಪ್ರೂವಲ್ ಅನ್ನ ಕೊಟ್ಟಿಲ್ಲ ಅಂದ್ರೂ ಕೂಡ ಇಲ್ಲೀಗಲ್ ಆಗಿ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸೇಲ್ ಆಗ್ತಾ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಪಾಯಿಂಟ್ಸ್ ಏನಿದಾವೆ ಆ ಎಲ್ಲ ಪಾಯಿಂಟ್ಸ್ ಗಳನ್ನ ಇಲ್ಲಿ ಸ್ಟೇಟ್ಮೆಂಟ್ ಗಳಾಗಿ ಕೊಡಲಾಗಿದೆ. ಈ ಸ್ಟೇಟ್ಮೆಂಟ್ ಗಳ ಮುಖಾಂತರವಾಗಿ GM ಕ್ರಾಪ್ಸ್ ನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ GM ಕ್ರಾಪ್ಸ್ ನ ವಿಷಯದಲ್ಲಿ ಇಂಡಿಯಾದಲ್ಲಿ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಅಂದ್ರೆ ಅಪ್ರೂವಲ್ ಆಗಿರಬಹುದು ಮತ್ತು ಇತರ ಆಸ್ಪೆಕ್ಟ್ ಗಳು ಆಗಿರಬಹುದು, ಎಲ್ಲ ಆಸ್ಪೆಕ್ಟ್ ಗಳ ಬಗ್ಗೆ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಏನಿದೆ ಇದಕ್ಕೆ ರೂಟ್ ಅಥವಾ ಪವರ್ ಎಲ್ಲಿದೆ ಅಂತಂದ್ರೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಇದೆ ಅಂತ. ಹೌದು, ಇದು ಸರಿಯಾದ ಸ್ಟೇಟ್ಮೆಂಟ್. ಇವತ್ತು GM ಕ್ರಾಪ್ಸ್ ಗೆ ಅಪ್ರೂವಲ್ ಅನ್ನ ಕೊಡಬೇಕು ಅಂತಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಯಾವ ಆಕ್ಟ್ ಇಂದ ಪವರ್ ಅನ್ನ ತೆಗೆದುಕೊಳ್ಳುತ್ತೆ ಅಂತಂದ್ರೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಇಂದ. ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986 ಈ ಒಂದು ಆಕ್ಟ್ ಅನ್ನು ನೀವು ನೆನ್ಪಿಟ್ಕೊಳ್ಬೇಕು. ಬೇರೆ ಆಕ್ಟ್ ಗಳನ್ನ ಕೊಟ್ಟು ನಿಮಗೆ ಕನ್ಫ್ಯೂಸ್ ಮಾಡುವಂತ ಸಾಧ್ಯತೆ ಇದೆ. GM ಕ್ರಾಪ್ಸ್ ಗೆ ಬಂದಿದೆ ಆದ್ರೆ ಎಲ್ಲ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ನಮಗೆ ಸಿಗೋದು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986 ಇಂದ. ನಂತರ ಎರಡನೇ ಸ್ಟೇಟ್ಮೆಂಟ್ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಇಂಡಿಯಾದಲ್ಲಿ ಇಲ್ಲಿಯವರೆಗೂ ಕಮರ್ಷಿಯಲ್ ಕಲ್ಟಿವೇಶನ್ಗೆ ಅಂತ ಅಪ್ರೂವಲ್ ಅನ್ನ ಕೊಟ್ಟಿರುವಂತ GM ಕ್ರಾಪ್ ಒನ್ ಅಂಡ್ ಓನ್ಲಿ GM ಕ್ರಾಪ್ ಅಂತಂದ್ರೆ ಅದು BT ಕಾಟನ್ ಆಗಿದೆ. ಇನ್ನು HT-BT ಕಾಟನ್ ಏನಿದೆ ಇದಕ್ಕೆ ಕೂಡ ಅಪ್ರೂವಲ್ ಅನ್ನ ಇನ್ನೂ ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ HT-BT ಕಾಟನ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಹರ್ಬಿಸೈಡ್ ಟಾಲರೆಂಟ್ BT ಕಾಟನ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಇಲ್ಲಿ ಹರ್ಬಿಸೈಡ್ ಅಂತ ಹೇಳ್ತಾ ಇರ್ಬೇಕಾದ್ರೆ BT ಕಾಟನ್ಗೆ ಹರ್ಬಿಸೈಡ್ ಆಗಿ ಅಂತಂದ್ರೆ ಕಳೆನಾಶಕವಾಗಿ ನಾವು ಬಳಕೆ ಮಾಡುವಂತ ಒಂದು ಹರ್ಬಿಸೈಡ್ ಅಂತಂದ್ರೆ ಗ್ಲೈಪೋಸೆಟ್. ಇದರ ಹೆಸರನ್ನ ನೀವು ನೆನ್ಪಿಟ್ಕೊಳ್ಳಿ. ಡೈರೆಕ್ಟ್ ಆಗಿ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ. ಈ ವರ್ಷ ಸಾಕಷ್ಟು ಸುದ್ದಿಯಲ್ಲಿರುವಂತಹ ಒಂದು ಕೆಮಿಕಲ್ ಇದಾಗಿದೆ. ಆದ್ದರಿಂದ ಸೊ ಗ್ಲೈಪೋಸೇಟ್ ಅನ್ನುವಂತ ಹರ್ಬಿಸೈಡ್ ಅನ್ನ ನಾವು ಕಾಟನ್ ನ ಮೇಲೆ ಸಿಂಪಡಿಸಿದಾಗ ಈ ಕಾಟನ್ ಟಾಲರೆನ್ಸ್ ಅನ್ನ ಹೊಂದಿರುತ್ತೆ. ಕಾಟನ್ಗೆ ಯಾವುದೇ ಇಂಪ್ಯಾಕ್ಟ್ ಆಗೋದಿಲ್ಲ. ಇದು ಕಳೆನಾಶಕ ಆಗಿರೋದ್ರಿಂದ ಕಾಟನ್ ನ ಪಕ್ಕದಲ್ಲೇ ಬೆಳೀತಾ ಇರುವಂತ ಕಳೆ ಏನಿದೆ ಅದು ನಾಶ ಆಗುತ್ತೆ. ಆದರೆ ಈ ಗ್ಲೈಪೋಸೇಟ್ ಸಾಕಷ್ಟು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅನ್ನ ಹೊಂದಿದೆ. ಮನುಷ್ಯರಲ್ಲಿ ಕಾರ್ಸಿನೋಜೆನಿಕ್ ಅಂದ್ರೆ ಕ್ಯಾನ್ಸರ್ ಕಾರಕ ಅಂಶ ಆಗಿದೆ. ಆದ್ದರಿಂದ ಇದಕ್ಕೆ ಇನ್ನೂ ಪರ್ಮಿಷನ್ ಸಿಕ್ಕಿ. ಈ ಗ್ಲೈಪೋಸೇಟ್ ಅನ್ನೋದು ಕಾರ್ಸಿನೋಜೆನಿಕ್ ಅಲ್ಲ ಅಂತ WHO ಹಲವಾರು ರಿಪೋರ್ಟ್ಗಳು ಹೇಳ್ತವೆ ಅಂತ ಇತ್ತೀಚೆಗೆ ಸ್ಟಡಿಗಳು ಬಂದಿದಾವೆ. ಹಾಗಿದ್ದು ಕೂಡ ಗವರ್ನಮೆಂಟ್ ಅಪ್ರೂವಲ್ ಅನ್ನ ಕೊಟ್ಟಿಲ್ಲ. ಯಾಕೆಂತಂದ್ರೆ ಈಗ ಸದ್ಯಕ್ಕೆ ಇಂಡಿಯಾದಲ್ಲಿ GM ಕ್ರಾಪ್ಸ್ ನ ವಿಷಯದಲ್ಲಿ ಸಾಕಷ್ಟು ಡಿಬೇಟ್ಗಳು ಆಗ್ತಾ ಇದಾವೆ. ಒಮ್ಮತದ ಅಭಿಪ್ರಾಯ ಇನ್ನೂ ಬಂದಿಲ್ಲ. ಆದ್ದರಿಂದ ಗವರ್ನಮೆಂಟ್ ಇನ್ನೂ ಅಪ್ರೂವಲ್ ಅನ್ನ ಕೊಟ್ಟಿಲ್ಲ. ಈಗ ವಾಪಸ್ಸು ಕ್ವೆಶ್ಚನ್ ಗೆ ಬರೋಣ. ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಇಂಡಿಯಾದಲ್ಲಿ ಅಪ್ರೂವಲ್ ಅನ್ನ ಕೊಟ್ಟಿರುವಂತ ಕಮರ್ಷಿಯಲ್ ಕಲ್ಟಿವೇಶನ್ ಗೆ ಅಂತ ಅಪ್ರೂವಲ್ ಅನ್ನ ಕೊಟ್ಟಿರುವಂತ ಒನ್ ಅಂಡ್ ಓನ್ಲಿ GM ಕ್ರಾಪ್ BT ಕಾಟನ್ ಆಗಿದೆ ಅಂತ. ಹೌದು, ಇದು ಸರಿಯಾದ ಸ್ಟೇಟ್ಮೆಂಟ್. ಇದನ್ನ ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದೆ. ನಂತರ ಮೂರನೇ ಸ್ಟೇಟ್ಮೆಂಟ್ ಬಂದು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ UN ಅಡಿಯಲ್ಲಿರುವಂತ UNFCC ಏನಿದೆ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ UNFCC ಯ ಅಡಿಯಲ್ಲಿ ರಿಯೋ ಸಮಿಟಿನ ನಂತರ ನಾವು ತಂದಂತ ಒಂದು ಕನ್ವೆನ್ಷನ್ CBD ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಇದರ ಅಡಿಯಲ್ಲಿರುವಂತ ಒಂದು ಪ್ರೋಟೋಕಾಲ್ ಕಾರ್ಟೆಜಿನಾ ಪ್ರೋಟೋಕಾಲ್ ಅಂತ. ಈ ಪ್ರೋಟೋಕಾಲ್ ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಗಳ ಬಗ್ಗೆ ಮಾತಾಡುತ್ತೆ. ಅಂದ್ರೆ ಜೆನೆಟಿಕಲಿ ಏನು ನಾವು ಮಾಡಿಫೈ ಮಾಡಿರ್ತೀವಿ, ಒಂದು ಆರ್ಗ್ಯಾನಿಸಮ್ ಒಂದು ಜೀವಿಯ ಜೆನೆಟಿಕ್ಸ್ ಅಲ್ಲಿ ಮಾರ್ಪಾಡನ್ನ ನಾವು ಮಾಡಿ ಆ ಜೀವಿಯನ್ನು ನಾವು ಎನ್ವಿರಾನ್ಮೆಂಟ್ ಗೆ ರಿಲೀಸ್ ಮಾಡಿದೆ ಆದ್ರೆ ಎನ್ವಿರಾನ್ಮೆಂಟ್ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಆದ್ದರಿಂದ ಈ ರೀತಿಯಾದಂತ ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಗಳು GM ಕ್ರಾಪ್ಸ್ ಗಳು ಇವೆಲ್ಲವುಗಳನ್ನ ನಾವು ರೆಗ್ಯುಲೇಟ್ ಮಾಡಬೇಕು ಅಂತ ಈ ಪ್ರೋಟೋಕಾಲ್ ಹೇಳುತ್ತೆ. ಸೊ ಒಟ್ಟಾರೆಗೆ ಥರ್ಡ್ ಸ್ಟೇಟ್ಮೆಂಟ್ ಏನಿದೆ GM ಕ್ರಾಪ್ಸ್ ಗಳ ಬಗ್ಗೆ ಈ ಒಂದು ಕಾರ್ಟೆಜಿನಾ ಪ್ರೋಟೋಕಾಲ್ ಮೆಕ್ಯಾನಿಸಮ್ ಅನ್ನ ಕೊಡುತ್ತೆ ಅಂತ. ಇದು ಸರಿಯಾದ ಸ್ಟೇಟ್ಮೆಂಟ್. ಸೊ ಮೂರನೇ ಸ್ಟೇಟ್ಮೆಂಟ್ ಕೂಡ ಸರಿಯಾಗುತ್ತೆ. ಈ ಪರ್ಟಿಕ್ಯುಲರ್ ಕ್ವೆಶ್ಚನ್ ಗೆ ನಮಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಗಳು ಬೇಕಾದ್ರಿಂದ ಎಲ್ಲವೂ ಸರಿಯಾಗಿರೋದ್ರಿಂದ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. ನಂತರ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ ರಬ್ಬರ್ಗೆ GM ರಬ್ಬರ್ ಅನ್ನು ನಾವು ಡೆವಲಪ್ ಮಾಡ್ತಿದೀವಿ ಅಂತ, ಜೆನೆಟಿಕಲಿ ಮಾಡಿಫೈಡ್ ರಬ್ಬರ್ ಒಂದನ್ನ ಡೆವಲಪ್ ಮಾಡ್ತಿದೀವಿ ಅಂತ. ಅದರ ಬಗ್ಗೆ ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಜೆನೆಟಿಕಲಿ ಮಾಡಿಫೈಡ್ ರಬ್ಬರ್ ಅನ್ನ ಡೆವಲಪ್ ಮಾಡಿ ಅಸ್ಸಾಂ ಅಲ್ಲಿ ಈಗ ಟ್ರಯಲ್ಗೆ ಅಂತ ತರ್ತಾ ಇದ್ದಾರೆ. ಇನ್ನು ಕಮರ್ಷಿಯಲ್ ಪರ್ಪಸ್ಗೆ ಕಮರ್ಷಿಯಲ್ ಕಲ್ಟಿವೇಶನ್ಗೆ ಅಪ್ರೂವಲ್ ಸಿಕ್ಕಿಲ್ಲ. ಈಗ ಸದ್ಯಕ್ಕೆ ಡೆವಲಪ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಈ ಕ್ವೆಶ್ಚನ್ ನ ಕೊಡಲಾಗಿದೆ. ಇವತ್ತು ರಬ್ಬರ್ ಅನ್ನ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಬೆಳೀತಾ ಇದ್ದೀವಿ ಅಥವಾ ಬೆಳೆಯುವ ಪೊಟೆನ್ಶಿಯಲ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಈ ಕ್ವೆಶ್ಚನ್ ಇದೆ. ಈಗ ರಬ್ಬರ್ ಅನ್ನ ಎಲ್ಲೆಲ್ಲಿ ಬೆಳೀತಾ ಇದೀವಿ ಅಂತ ನಾವು ಹೇಳಬೇಕು ಅಂತಂದ್ರೆ ರಬ್ಬರ್ ಬೆಳಿಲಿಕ್ಕೆ ಬೇಕಾಗಿರುವಂತ ಕಂಡೀಷನ್ಸ್ ನಮಗೆ ಗೊತ್ತಿರಬೇಕು. ರಬ್ಬರ್ ಬೆಳಿಬೇಕು ಅಂತಂದ್ರೆ ಒಂದು ಟೆಂಪರೇಚರ್ 25 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಇರಬೇಕು. ಯಾಕೆ ಅಂತಂದ್ರೆ ರಬ್ಬರ್ ಅನ್ನೋದು ಒಂದು ಟ್ರಾಪಿಕಲ್ ಸಬ್ ಟ್ರಾಪಿಕಲ್ ಕ್ರಾಪ್ ಆಗಿದೆ, ಅದಕ್ಕೋಸ್ಕರ. ಸೊ ಟೆಂಪರೇಚರ್ ಬಂದು 25 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಇರಬೇಕು. ಎರಡನೇದಾಗಿ ರೈನ್ಫಾಲ್ ಬಂದು 200 ಸೆಂಟಿಮೀಟರ್ ಗಿಂತನೂ ಹೆಚ್ಚಿನ ರೈನ್ಫಾಲ್ ಇರಬೇಕು.
ಮೂರನೇದಾಗಿ ಸಾಯಿಲ್ ಬಂದು ವೆಲ್ ಡ್ರೈನ್ಡ್ ರಿಚ್ ಅಲುವಿಯಲ್ ಸಾಯಿಲ್ ಆಗಿರಬೇಕು. ಅಲುವಿಯಲ್ ಸಾಯಿಲ್ ಇರುವಂತ ಏರಿಯಾ ಎಲ್ಲೆಲ್ಲಿ ಇದೆ ನಮ್ಮ ಇಂಡಿಯಾದಲ್ಲಿ, ಮತ್ತು 200 ಸೆಂಟಿಮೀಟರ್ಗಿಂತನೂ ಹೆಚ್ಚಿನ ರೈನ್ಫಾಲ್ ಎಲ್ಲೆಲ್ಲಿ ಆಗುತ್ತೆ ಇಂಡಿಯಾದಲ್ಲಿ, ಇದನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಸುಲಭವಾಗಿ ಇಲ್ಲಿ ನಾವು ಎಲಿಮಿನೇಟ್ ಮಾಡಲಿಕ್ಕೆ ಆಗುತ್ತೆ. ಯಾಕೆಂತಂದ್ರೆ 200 ಸೆಂಟಿಮೀಟರ್ ಅಷ್ಟು ರೈನ್ಫಾಲ್ ಆಗೋದು ಇಂಡಿಯಾದಲ್ಲಿ ಕೇವಲ 3 ರೀಜನ್ಗಳಲ್ಲಿ ಮಾತ್ರನೇ. ಆ 3 ರೀಜನ್ಗಳು ಯಾವ್ಯಾವು ಅಂತಂದ್ರೆ, ಒಂದು ವೆಸ್ಟರ್ನ್ ಘಾಟ್ ಏರಿಯಾ, ಸ್ಪೆಸಿಫಿಕಲಿ ವೆಸ್ಟರ್ನ್ ಘಾಟ್ಗಳಲ್ಲಿ ವೆಸ್ಟರ್ನ್ ಸೈಡ್ ಏನಿದೆ ಈ ಒಂದು ಏರಿಯಾದಲ್ಲಿ ಹೆಚ್ಚಿನ ಮಳೆ ಆಗುತ್ತೆ. 200 ಸೆಂಟಿಮೀಟರ್ಗಿಂತನೂ ಹೆಚ್ಚಿನ ಮಳೆ ನಮಗೆ ಇಲ್ಲಿ ಮಾತ್ರನೇ ಸಿಗುತ್ತೆ. ಇದಾದ ನಂತರ ನಮಗೆ ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿ ಈ ಒಂದು ಏರಿಯಾದಲ್ಲಿ ಮೇಘಾಲಯ, ಅಸ್ಸಾಂ, ಅರುಣಾಚಲ್ ಪ್ರದೇಶ್ ಈ ಒಂದು ಏರಿಯಾದಲ್ಲಿ ನಮಗೆ 200 ಸೆಂಟಿಮೀಟರ್ಗಿಂತನೂ ಹೆಚ್ಚಿನ ಮಳೆ ಆಗೋದನ್ನ ಕಾಣಬಹುದು. ನಂತರ ಅಂಡಮಾನ್ ನಿಕೋಬಾರ್ ಈ ಏರಿಯಾದಲ್ಲಿ ಕೂಡ 200 ಸೆಂಟಿಮೀಟರ್ಗಿಂತನೂ ಹೆಚ್ಚಿನ ಮಳೆ ಆಗುತ್ತೆ. ಆದ್ದರಿಂದ ಇಂಡಿಯಾದಲ್ಲಿ ಈ ಏರಿಯಾಗಳಲ್ಲಿ ಮಾತ್ರನೇ, ಈ 3 ಏರಿಯಾಗಳಲ್ಲಿ ಮಾತ್ರನೇ ನಾವು ಟ್ರಾಪಿಕಲ್ ವೆಟ್ ಎವರ್ಗ್ರೀನ್ ಫಾರೆಸ್ಟ್ ಗಳನ್ನ ಕಾಣಲಿಕ್ಕೆ ಆಗುತ್ತೆ. ನಿತ್ಯ ಹರಿದ್ವರ್ಣ ವನಗಳನ್ನ ಈ 3 ಏರಿಯಾಗಳಲ್ಲಿ ಮಾತ್ರನೇ ಇಂಡಿಯಾದಲ್ಲಿ ನಾವು ಕಾಣಲಿಕ್ಕೆ ಆಗುತ್ತೆ. ಈಗ ವಾಪಸ್ಸು ರಬ್ಬರ್ಗೆ ಬರೋಣ. ರಬ್ಬರಿನ ವಿಷಯದಲ್ಲಿ ಒಂದು ರೈನ್ಫಾಲ್ ಈ 3 ಏರಿಯಾಗಳಲ್ಲಿ ಹೆಚ್ಚಿನ ರೈನ್ಫಾಲ್ ಆಗುತ್ತೆ. ಈ 3 ಏರಿಯಾಗಳನ್ನ ಬಿಟ್ರೆ ಆಸುಪಾಸಿನ ಏರಿಯಾಗಳಲ್ಲಿ ಅಂದ್ರೆ ವೆಸ್ಟ್ ಬೆಂಗಾಲ್ ಆಗಿರಬಹುದು, ಒಡಿಸ್ಸಾ ಆಗಿರಬಹುದು, ಈ ಒಂದು ಏರಿಯಾದಲ್ಲಿ ಕರ್ನಾಟಕ, ಕೇರಳ, ತಮಿಳುನಾಡು ಈ ಒಂದು ಏರಿಯಾದಲ್ಲಿ ಈ ಏರಿಯಾಗಳಲ್ಲಿ ಮಾತ್ರನೇ ಬೆಳೆಯಲಿಕ್ಕೆ ಸಾಧ್ಯ. ಆದ್ದರಿಂದ ಜಮ್ಮು ಅಂಡ್ ಕಾಶ್ಮೀರ ನಾವು ಸುಲಭವಾಗಿ ತೆಗೆದು ಹಾಕಬಹುದು. ಜೊತೆಗೆ ಜಮ್ಮು ಅಂಡ್ ಕಾಶ್ಮೀರಲ್ಲಿ ರಬ್ಬರ್ಗೆ ಬೇಕಾಗಿರುವಂತ ಇನ್ನೂ ಒಂದು ಕಂಡೀಷನ್ ಸಿಗೋದಿಲ್ಲ. ಅದೇನು ಅಂತಂದ್ರೆ 25 ಡಿಗ್ರಿ ಸೆಲ್ಸಿಯಸ್ಗಿಂತನೂ ಹೆಚ್ಚಿನ ಟೆಂಪರೇಚರ್, ಜೊತೆಗೆ ಅಲುವಿಯಲ್ ಸಾಯಿಲ್ ಕೂಡ ಹೆಚ್ಚಿನದಾಗಿ ಸಿಗೋದಿಲ್ಲ. ಸಾಕಷ್ಟು ಪರ್ವತಗಳನ್ನ ಹೊಂದಿರುವಂತ ಏರಿಯಾ ಈ ಜಮ್ಮು ಅಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿ ಆಗಿದೆ. ಸೊ ಒಟ್ಟಾರೆಯಾಗಿ ಜಮ್ಮು ಅಂಡ್ ಕಾಶ್ಮೀರನಂತೂ ಸುಲಭವಾಗಿ ನಾವು ಎಲಿಮಿನೇಟ್ ಮಾಡಲಿಕ್ಕೆ ಆಗುತ್ತೆ. ಜೊತೆಗೆ ಅಸ್ಸಾಂ ಏನಿದೆ, ಅಸ್ಸಾಂ ಏರಿಯಾದಲ್ಲಿ ನಮಗೆ 200 ಸೆಂಟಿಮೀಟರ್ ಗಿಂತನೂ ಹೆಚ್ಚಿನ ರೈನ್ಫಾಲ್ ಆಗುತ್ತೆ. ಇತ್ತೀಚೆಗೆ ರಬ್ಬರ್ ಪ್ಲಾಂಟೇಶನ್ಗಳು ಇಲ್ಲಿಗೆ ಶಿಫ್ಟ್ ಆಗ್ತಾ ಇದಾವೆ. ಆದರೆ ಇಲ್ಲಿ 25 ಡಿಗ್ರಿ ಸೆಲ್ಸಿಯಸ್ಗಿಂತನೂ ಹೆಚ್ಚಿನ ಟೆಂಪರೇಚರ್ ಕೆಲವೊಂದು ಬಾರಿ ವರ್ಷದಲ್ಲಿ ಕೆಲವೊಂದು ಸೀಸನ್ಸ್ ಅಲ್ಲಿ ಸಿಗೋದಿಲ್ಲ. ಎಕ್ಸಾಂಪಲ್ ವಿಂಟರ್ ಸೀಸನ್ಸ್ ಅಲ್ಲಿ ಸಿಗೋದಿಲ್ಲ. ಕೋಲ್ಡ್ ವಿಂಟರ್ ಇದ್ದಂತ ಸಂದರ್ಭದಲ್ಲಿ ಟೆಂಪರೇಚರ್ ಕಡಿಮೆ ಆಗುತ್ತೆ ಮತ್ತು ವರ್ಷ ಪೂರ್ತಿ ಮಳೆ ಆಗೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಡ್ರೈ ಸಾಯಿಲ್ ಆಗುತ್ತೆ ಈ ಒಂದು ಏರಿಯಾದಲ್ಲಿ, ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿ. ಆ ಕಾರಣಕ್ಕೋಸ್ಕರನೇ ಡ್ರೈ ಸಾಯಿಲ್ ಅನ್ನ ತಡೆದುಕೊಳ್ಳುವಂತ, ಡ್ರಾಟ್ ಅನ್ನ ತಡೆದುಕೊಳ್ಳುವಂತ ಶಕ್ತಿಯನ್ನ ಹೊಂದಿರುವಂತ ಮತ್ತು ಕೋಲ್ಡ್ ವಿಂಟರ್ ಅನ್ನ ತಡೆದುಕೊಳ್ಳುವಂತ ಶಕ್ತಿಯನ್ನ ಹೊಂದಿರುವಂತ GM ರಬ್ಬರ್ ಅನ್ನ ನಾವೀಗ ಡೆವಲಪ್ ಮಾಡ್ತಾ ಇದೀವಿ. ಅದರ ಟ್ರಯಲ್ ಅನ್ನ ಕೂಡ ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲೇ ಅಸ್ಸಾಮಲ್ಲೇ ನಾವು ಟ್ರಯಲ್ ಅನ್ನ ಮಾಡ್ತಾ ಇದೀವಿ. ಸೊ ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಅಸ್ಸಾಮಲ್ಲಿ ರಬ್ಬರ್ ಅನ್ನ ನಾವು ಬೆಳೀತಾ ಇದೀವಿ. ಇನ್ನು ಹೆಚ್ಚಿನದಾಗಿ ರಬ್ಬರ್ ಪ್ಲಾಂಟೇಶನ್ಸ್ ಗಳನ್ನ ತರುವಂತ ಪೊಟೆನ್ಶಿಯಲ್ ಕೂಡ ಅಸ್ಸಾಮಲ್ಲಿ ಇದೆ. ನಂತರ ಕೇರಳ, ಹೌದು ರಬ್ಬರ್ ಅನ್ನ ಬೆಳೀತಾ ಇದೀವಿ. ಇವತ್ತು ಅತಿ ಹೆಚ್ಚು ರಬ್ಬರ್ ಅನ್ನ ಬೆಳೆಯುವಂತ ಇಂಡಿಯಾದ ರಾಜ್ಯ ಯಾವುದು ಅಂತಂದ್ರೆ ಅದು ಕೇರಳನೇ ಆಗಿದೆ. ನಂತರ ತಮಿಳುನಾಡು, ನಂತರ ಅಂಡಮಾನ್ ನಿಕೋಬಾರ್ ಅಲ್ಲಿ ಕೂಡ ನಾವು ರಬ್ಬರ್ ಪ್ಲಾಂಟೇಶನ್ಸ್ ಗಳನ್ನ ಕಾಣಬಹುದು. ಸೊ ಒಟ್ಟಾರೆಯಾಗಿ ಈ ಪರ್ಟಿಕ್ಯುಲರ್ ಕ್ವೆಶ್ಚನ್ಗೆ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ 1, 3, 4 and 5 ಓನ್ಲಿ ಆಗುತ್ತೆ. ನಂತರ ಈ ಕ್ವೆಶನ್ ಗೋಲ್ಡ್ ಜ್ಯುವೆಲರಿ, ಗೋಲ್ಡ್ ಆಭರಣಗಳ ಹಾಲ್ ಮಾರ್ಕಿಂಗ್ ಬಗ್ಗೆ ಮಾತಾಡ್ತಾ ಇದೆ. ಈ ಕ್ವೆಶನ್ ನ ಹಿನ್ನೆಲೆ ಏನು ಅಂತಂದ್ರೆ, ಇದೇ ವಾರ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಗವರ್ನಮೆಂಟ್ ಇನ್ನು ಮುಂದೆ ಗೋಲ್ಡ್ ಜ್ಯುವೆಲರಿಗಳಿಗೆ ಹಾಲ್ ಮಾರ್ಕಿಂಗ್ ಅನ್ನ ಕಂಪಲ್ಸರಿ ಮಾಡ್ತಾ ಇದೆ, ಮ್ಯಾಂಡೇಟರಿ ಮಾಡ್ತಾ ಇದೆ. ಆದರೆ ಇದನ್ನ ಫೇಸ್ಡ್ ಮ್ಯಾನರ್ ಅಲ್ಲಿ ಇಂಪ್ಲಿಮೆಂಟೇಷನ್ ಗೆ ತರ್ತಾ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಈ ಕ್ವೆಶನ್ ಅನ್ನ ಕೊಡಲಾಗಿದೆ. ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಹಾಲ್ ಮಾರ್ಕಿಂಗ್ ಸ್ಕೀಮ್ ಅನ್ನ BIS, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇಂಪ್ಲಿಮೆಂಟ್ ಮಾಡ್ತಿದೆ ಅಂತ. ಹೌದು, ಇದು ಸರಿಯಾದ ಸ್ಟೇಟ್ಮೆಂಟ್. 2000 ಇಸ್ವಿಯಿಂದ ಈ ಒಂದು ಸ್ಕೀಮ್ ಅನ್ನ ನಾವು ಇಂಪ್ಲಿಮೆಂಟೇಷನ್ ಗೆ ತಂದಿದ್ದೀವಿ, ಹಾಲ್ ಮಾರ್ಕಿಂಗ್ ಸ್ಕೀಮ್ ಅನ್ನ. ಈ ಸ್ಕೀಮಿನ ಅಡಿಯಲ್ಲಿ ಒಂದು ಗೋಲ್ಡ್ ಆಭರಣಗಳಿಗೆ, ಇನ್ನೊಂದು ಸಿಲ್ವರ್ ಆಭರಣಗಳಿಗೆ ಹಾಲ್ ಮಾರ್ಕಿಂಗ್ ಅನ್ನ ಕೊಡಲಾಗುತ್ತೆ. ಈಗ ಸದ್ಯಕ್ಕೆ ಈ 2 ಮೆಟಲ್ ಗಳನ್ನ ಮಾತ್ರನೇ ಕವರ್ ಮಾಡ್ತಾ ಇದೀವಿ ಈ ಒಂದು ಸ್ಕೀಮಿನ ಅಡಿಯಲ್ಲಿ. 2000 ಇಸ್ವಿಯಿಂದ ಈ ಹಾಲ್ ಮಾರ್ಕಿಂಗ್ ಸ್ಕೀಮ್ ಅನ್ನ ನಾವು ಇಂಪ್ಲಿಮೆಂಟೇಷನ್ ಗೆ ತಂದಿದ್ರೂ ಕೂಡ ಈಗ ಸದ್ಯಕ್ಕೆ ಇಂಡಿಯಾದಲ್ಲಿರುವಂತಹ ಗೋಲ್ಡ್ ಜ್ಯುವೆಲರ್ ಗಳಲ್ಲಿ, ಗೋಲ್ಡ್ ಆಭರಣಗಳಲ್ಲಿ ಕೇವಲ 40% ಆಭರಣಗಳು ಮಾತ್ರನೇ ಹಾಲ್ ಮಾರ್ಕಿಂಗ್ ಅನ್ನ ಹೊಂದಿದವೆ. ಅಂದ್ರೆ ಇಲ್ಲಿ ಮ್ಯಾಂಡೇಟರಿ ಇಲ್ಲದೆ ಇರುವ ಕಾರಣದಿಂದಾಗಿ ಎಲ್ಲಾ ಗೋಲ್ಡ್ ಆಭರಣಗಳಿಗೆ ಹಾಲ್ ಮಾರ್ಕಿಂಗ್ ಅನ್ನ ಕೊಡ್ತಾ ಇಲ್ಲ. ಆದ್ದರಿಂದ ಈಗ ಗವರ್ನಮೆಂಟ್ ಮ್ಯಾಂಡೇಟರಿ ಮಾಡಬೇಕು ಅಂತ ಸ್ಟೆಪ್ಸ್ ಅನ್ನ ತೆಗೆದುಕೊಳ್ತಾ ಇದೆ. ಸೊ ಒಟ್ಟಾರೆಯಾಗಿ ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ಹಾಲ್ ಮಾರ್ಕಿಂಗ್ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು BIS ಅಂತ. ಹೌದು, ಇದು ಸರಿಯಾದ ಸ್ಟೇಟ್ಮೆಂಟ್. ಗೋಲ್ಡ್ ಆಭರಣಗಳನ್ನ ಮಾರಾಟ ಮಾಡುವಂತ ಜ್ಯುವೆಲರ್ಸ್ ಗಳು BIS ನ ಸೆಂಟರ್ಸ್ ಗಳ ಹತ್ತಿರ ಹೋಗಿ ಹಾಲ್ ಮಾರ್ಕಿಂಗ್ ಅನ್ನ ತೆಗೆದುಕೊಳ್ಳಬಹುದು, ಸರ್ಟಿಫಿಕೇಟ್ ಗಳನ್ನ ತೆಗೆದುಕೊಳ್ಳಬಹುದು. ನಂತರ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ಈಗ ಸದ್ಯಕ್ಕೆ ಗೋಲ್ಡ್ ಆಭರಣಗಳಿಗೆ ಮಾತ್ರನೇ ಹಾಲ್ ಮಾರ್ಕಿಂಗ್ ಸ್ಕೀಮ್ ಅಪ್ಲಿಕಬಲ್ ಆಗುತ್ತೆ ಅಂತ. ಇದು ರಾಂಗ್ ಸ್ಟೇಟ್ಮೆಂಟ್. ಯಾಕೆಂತಂದ್ರೆ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ, ಸಿಲ್ವರ್ ಆಭರಣಗಳಿಗೆ ಕೂಡ ನಾವು ಹಾಲ್ ಮಾರ್ಕಿಂಗ್ ಸ್ಕೀಮ್ ಅನ್ನ ಇನ್ಕ್ಲೂಡ್ ಮಾಡಿದೀವಿ, ಅದಕ್ಕೋಸ್ಕರ. ಸೊ ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಕರೆಕ್ಟ್ ಸ್ಟೇಟ್ಮೆಂಟ್ ಗಳು ಬೇಕಾಗಿದ್ದ ಆಪ್ಷನ್ ಎ 1 ಓನ್ಲಿ ರೈಟ್ ಆನ್ಸರ್ ಆಗುತ್ತೆ. ನಂತರ ಈ ಕ್ವೆಶನ್ ಲ್ಯಾಂಡ್ ಫಾರ್ ಲೈಫ್ ಅವಾರ್ಡಿನ ಬಗ್ಗೆ ಮಾತಾಡ್ತಾ ಇದೆ. ಈ ಕ್ವೆಶನ್ ನ ಹಿನ್ನೆಲೆ ಏನು ಅಂತಂದ್ರೆ, ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಈ ಲ್ಯಾಂಡ್ ಫಾರ್ ಲೈಫ್ ಅವಾರ್ಡಿನ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಯಾವ ಹಿನ್ನೆಲೆಯಲ್ಲಿ ಅಂತಂದ್ರೆ, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಾಂಬ್ಯಾಟಿಂಗ್ ಡೆಸರ್ಟಿಫಿಕೇಶನ್,
UNCCD ಏನಿದೆ ಈ ಕನ್ವೆನ್ಷನ್ ಪ್ರತಿ 2 ವರ್ಷಗಳಿಗೆ ಒಮ್ಮೆ ಈ ಲ್ಯಾಂಡ್ ಫಾರ್ ಲೈಫ್ ಅವಾರ್ಡ್ ಅನ್ನ ಕೊಡುತ್ತೆ. ಈಗ ಈ ವರ್ಷದ ಅವಾರ್ಡ್ ಅನ್ನ ಇಂಡಿಯಾದ ರಾಜಸ್ಥಾನ ಒಬ್ಬರು ಕ್ಲೈಮೇಟ್ ಆಕ್ಟಿವಿಸ್ಟ್ ಶ್ಯಾಮ್ ಸುಂದರ್ ಜಾನಿ ಅಂತ ಅವರಿಗೆ ಕೊಡಲಾಗಿದೆ. ಯಾಕೆ ಅಂತಂದ್ರೆ ಈ ಲ್ಯಾಂಡ್ ಫಾರ್ ಲೈಫ್ ಅವಾರ್ಡ್ ಅನ್ನ ಲ್ಯಾಂಡ್ ಡಿಗ್ರೇಡೇಷನ್ ವಿಷಯದಲ್ಲಿ ಲ್ಯಾಂಡ್ ಡಿಗ್ರೇಡೇಷನ್ ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಯಾರು ಎಫರ್ಟ್ಸ್ ಅನ್ನ ಹಾಕಿರ್ತಾರೋ, ಇನೋವೇಷನ್ ಅನ್ನ ಮಾಡಿರ್ತಾರೋ, ಎಕ್ಸಲೆನ್ಸ್ ಅನ್ನ ಸಾಧಿಸಿರ್ತಾರೋ ಮತ್ತು ಪರಿಸರ ಸಂರಕ್ಷಣೆಯ ವಿಷಯದಲ್ಲಿ ಯಾರು ಎಫರ್ಟ್ ಅನ್ನ ಹಾಕಿರ್ತಾರೋ ಅವರ ಎಫರ್ಟ್ ಅನ್ನ ರೆಕಗ್ನೈಸ್ ಮಾಡ್ಲಿಕ್ಕೋಸ್ಕರ ಈ ಅವಾರ್ಡ್ ಅನ್ನ ಕೊಡಲಾಗುತ್ತೆ. ಈಗ ರಾಜಸ್ಥಾನಲ್ಲಿ ಫ್ಯಾಮಿಲಿಯಲ್ ಫಾರೆಸ್ಟ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ತಂದು ಕುಟುಂಬವೇ ಫಾರೆಸ್ಟ್ ಅನ್ನ ನಿರ್ವಹಣೆ ಮಾಡಬೇಕು. ಅದಕ್ಕೋಸ್ಕರ ಪ್ರತಿಯೊಂದು ಕುಟುಂಬವು ಮರಗಿಡಗಳನ್ನ ಬೆಳೆಸಬೇಕು. ಈ ರೀತಿಯಾಗಿ ಫ್ಯಾಮಿಲಿಯಲ್ ಫಾರೆಸ್ಟ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ತಂದು ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ ಈ ಶ್ಯಾಮ್ ಸುಂದರ್ ಜಾನಿ ಅನ್ನೋರು. ಅವರ ಈ ಒಂದು ಎಫರ್ಟ್ ಅನ್ನ ರೆಕಗ್ನೈಸ್ ಮಾಡ್ಲಿಕ್ಕೋಸ್ಕರ UNCCD ಈ ಅವಾರ್ಡ್ ಅನ್ನ 2021ನೇ ಸಾಲಿನ ಈ ಲ್ಯಾಂಡ್ ಫಾರ್ ಲೈಫ್ ಅನ್ನುವಂತ ಅವಾರ್ಡ್ ಅನ್ನ ಅವರಿಗೆ ನೀಡ್ತಾ ಇದೆ. ಅದರ ಹಿನ್ನೆಲೆಯಲ್ಲೇ ಈ ಕ್ವೆಶ್ಚನ್ ನ ಕೇಳಲಾಗಿದೆ. ಕ್ವೆಶ್ಚನ್ ಡೈರೆಕ್ಟ್ ಆಗಿ ಇದೆ, ಈ ಲ್ಯಾಂಡ್ ಫಾರ್ ಲೈಫ್ ಅವಾರ್ಡ್ ಅನ್ನ ಇತ್ತೀಚೆಗೆ ಇಂಡಿಯಾದ ಕ್ಲೈಮೇಟ್ ಆಕ್ಟಿವಿಸ್ಟ್ ಆಗಿರುವಂತ ಮಿಸ್ಟರ್ ಶ್ಯಾಮ್ ಸುಂದರ್ ಜಾನಿ ಅವರಿಗೆ ಕೊಡಲಾಗಿದೆ. ಈ ಅವಾರ್ಡ್ ಅನ್ನ ಯಾರು ಕೊಡ್ತಾರೆ ಅಂತ ಕ್ವೆಶ್ಚನ್ ಕೇಳ್ತಾ ಇದೆ. UNCCD ಕೊಡೋದು. ಆದ್ದರಿಂದ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಕೊನೆಯಲ್ಲಿ ಪ್ರಾಕ್ಟೀಸ್ ಕ್ವೆಶನ್ಸ್ ಅನ್ನ ನೋಡೋದಾದ್ರೆ, ಈ ವಾರ ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಲಾಯಿತು. ಆದರೆ ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಅದರ ಬದಲಿಗೆ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ ಅಥವಾ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟ್ ಏನಿದೆ ಇದು ನಮಗೆ ವೆರಿ ಇಂಪಾರ್ಟೆಂಟ್. ಈಗ ಕ್ವೆಶ್ಚನ್ ಏನು ಅಂತಂದ್ರೆ, ಈ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟ್ ಅನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಈಗಾಗಲೇ ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಆನ್ಸರ್ ಅನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ. ಜೊತೆಗೆ ಇದೇ ವಾರ ದಿ ಹಿಂದೂನಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಚೈನಾ ತನ್ನ ಕಡೆಯಿಂದ ಆಸ್ಟ್ರೋನಾಟ್ಸ್ ಗಳನ್ನ ತನ್ನ ಸ್ಪೇಸ್ ಸ್ಟೇಷನ್ಗೆ ಡಾಕ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡಿರುವಂತ ಒಂದು ಆಸ್ಪೆಕ್ಟ್ ಅದೇನು ಅಂತಂದ್ರೆ, ಚೈನಾ ತನ್ನದೇ ಆದಂತ ಸ್ಪೇಸ್ ಸ್ಟೇಷನ್ ನ ಹೊಂದಲಿಕ್ಕೆ ಅಂತ ಈಗಾಗಲೇ ಕೀ ಮಾಡ್ಯೂಲ್ ಗಳನ್ನ ಲಾಂಚ್ ಮಾಡಿದೆ. ಅದರಲ್ಲಿ ಒಂದು ಕೋರ್ ಮಾಡ್ಯೂಲ್ ಅನ್ನ ಲಾಂಚ್ ಮಾಡಿರೋದ್ರ ಬಗ್ಗೆ ನಾವು ಇನ್ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿದೀವಿ. ಆ ಕೋರ್ ಮಾಡ್ಯೂಲ್ ಯಾವುದು ಅಂತ ನೀವೀಗ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬೇಕಾಗಿದೆ. ಸೊ ಎರಡು ಕ್ವೆಶ್ಚನ್ಗಳು ನಿಮ್ಮ ಮುಂದೆ ಇರೋದು, ಒಂದು ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತ, ಎರಡನೇದಾಗಿ ಚೈನಾದ ಸ್ಪೇಸ್ ಸ್ಟೇಷನ್ಗೆ ಇತ್ತೀಚೆಗೆ ಲಾಂಚ್ ಆದಂತ ಕೋರ್ ಮಾಡ್ಯೂಲ್ ಯಾವುದು. ಚೈನಾ ತನ್ನದೇ ಆದಂತ ಸ್ಪೇಸ್ ಸ್ಟೇಷನ್ ನ ಹೊಂದಲಿಕ್ಕೆ ಅಂತ ಸಾಕಷ್ಟು ಮಾಡ್ಯೂಲ್ ಗಳನ್ನ ಲಾಂಚ್ ಮಾಡ್ತಾ ಇದೆ. ಆದರೆ ಆ ಮಾಡ್ಯೂಲ್ ಗಳಲ್ಲಿ ವೆರಿ ಇಂಪಾರ್ಟೆಂಟ್ ಒಂದು ಕೋರ್ ಮಾಡ್ಯೂಲ್ ಅನ್ನ ಇತ್ತೀಚೆಗೆ ಚೈನಾ ಲಾಂಚ್ ಮಾಡಿತ್ತು. ಅದನ್ನೇ ಸೆಪರೇಟ್ ಆಗಿ ಮ್ಯಾಚ್ ಮಾಡ್ಲಿಕ್ಕೆ UPSC ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ. ಆದ್ದರಿಂದ ಆ ಕೋರ್ ಮಾಡ್ಯೂಲ್ ಅನ್ನ ಹೆಸರು ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವೀಗ ನನಗೆ ಹೇಳಬೇಕಾಗಿದೆ. ಎರಡೂ ಕ್ವೆಶ್ಚನ್ ಗಳಿಗೆ ಒಂದೇ ಕಮೆಂಟ್ ಅಲ್ಲಿ ನೀವು ಉತ್ತರವನ್ನ ಕೊಡಿ. ಯಾರು ಸರಿಯಾದ ಉತ್ತರವನ್ನ ಕೊಟ್ಟಿರ್ತಾರೆ ಅವರ ಉತ್ತರವನ್ನ ಪಿನ್ ಮಾಡಲಾಗಿರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಉಳಿದವರು ತಮ್ಮ ಆನ್ಸರ್ ನ ಪಿನ್ ಮಾಡಿರುವಂತ ಕಮೆಂಟ್ ಅನ್ನ ನೋಡಿಕೊಂಡು ವೆರಿಫೈ ಮಾಡ್ಕೊಳ್ಬಹುದು. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.